ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈಗಲೇ ಸೆಲ್ ಫೋನ್ ಆನ್ ಮಾಡಿದ್ದೇವೆ. ನಮ್ಮ ಬೈಗಳು ಅವರೆಲ್ಲರೂ ಕೇಳಲಿಲ್ಲ, ಒಳ್ಳೆಯದಲ್ಲ. ಕೇಳಬೇಕಾ ಅವರು? ಅವ್ರಿಗೋಸ್ಕರ ಹೇಳುವುದಾ? ಅವರೆಲ್ಲ ಕೇಳುವುದು ಏಕೆ? ಅವರೆಲ್ಲ ಪಾಪ ಮೋದಿ ಭಕ್ತರು, ನಮ್ಮ ಶಂಕರಾಚಾರ್ಯರ ಭಕ್ತರು. ಅದಕ್ಕೋಸ್ಕರ ಅವರೆಲ್ಲ ಹಾಗೇ ಇರಲಿ, ಸಜ್ಜನರಾಗೇ ಇರಲಿ. ಮೂವತ್ತ್ಮೂರನೇ ಶ್ಲೋಕ. 33. ಧ್ಯೇಯಂ ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರಪಾರ್ಶ್ವದಂ ಯಜ್ಞೈಃ ಸಂಕೀರ್ತನಪ್ರಾಯೈರ್ಯಜಂತಿ ಸುಮೇಧಸಃ. ನಾಮಕೀರ್ತನದಲ್ಲಿ ಅದರಲ್ಲಿ ಎಲ್ಲ ಆಗಿಬಿಡ್ತದೆ. ಸಂಕೀರ್ತನಪ್ರಾಯೈ. ಕಲಿಯುಗದಲ್ಲಿ ನಾಮಸ್ಮರಣದಿಂದಲೇ ಭಗವಂತನನ್ನು ಆರಾಧನೆ ಮಾಡ್ತಾರೆ. ये अर्थ ये नहीं समझना कि केवल भगवान का नाम ही लेना, भगवान के स्वरूप का कीर्तन भी कीर्तन है. जब हम यह बात वर्णन करते हैं कि भगवान सत्स्वरूप है, चित्स्वरूप है, आनंद स्वरूप है, तो यह भी संकीर्तन है. सी, ಭಗವತ್ ತತ್ವ, ಭಗವತ್ ಕಥೆ ಕೇಳುವುದು ನಾಮಸ್ಮರಣವೇ. ಭಗವಂತನ ಕಥೆ ಕೇಳುವುದು ನಾಮಸ್ಮರಣವೇ. ಭಗವಂತನ ಲೀಲೆಗಳನ್ನು ಸ್ಮರಿಸುವುದು, ಭಗವತ್ ತತ್ವ, ಪರಮಾರ್ಥ ತತ್ವ, ವೇದಾಂತ ಕೇಳುವುದು ನಾಮಸ್ಮರಣವೇ. ನೋಡಿ, ನಮ್ಮ ಗುರುಗಳು ಹೇಳ್ತಾರೆ, ಭಗವಂತನ ಯಾವುದು ಸ್ಮರಿಸಿಕೊಂಡರೂ ಭಗವತ್ ಸ್ಮರಣ. ನಾಮವೇ ಸ್ಮರಿಸಬೇಕೆಂದಲ್ಲ, ಭಗವತ್ ತತ್ವಚಿಂತನವು. ಇಲ್ಲಿ ನೋಡಿದ್ದು ಚೆನ್ನಾಗಿದೆ, ಯಾರೂ ಹೇಳಲ್ಲ ನೀವು ವೇದಾಂತದಿಂದ ಅಲ್ಲ ನಾಮಸ್ಮರಣವೇ ಮಾಡು ಹೇಳ್ತಾರೆ. ಬಟ್ ವೇದಾಂತ ನಾಮಸ್ಮರಣವೇ ಅಲ್ಲವೇ, ಭಗವತ್ ತತ್ವ ಏನೇ. ನೋಡಿ, ಇದು ಚೆನ್ನಾಗಿದೆ ಮಾತು. ಭಗವಾನ್ ಕಾ स्वरूप कीर्तन भी कीर्तन है. जब भी हम बात करते हैं कि भगवान सत्स्वरूप है, चित स्वरूप है, आनंद स्वरूप है, यह भी संकीर्तन है. वेदांत तत्व केಳುವುದು भगवत शरणमय, क्योंकि वाणी से बोलकर ही तो समझते हैं भगवान बड़ा दयालु है, मृदु है, अकिंचन है, मुरली मनोहर है, पीताम्बरधारी है, श्याम सुंदर है. ये वर्णन करते हैं तो उसके स्वरूप का वर्णन, स्वभाव का वर्णन, गुण का वर्णन. ಭಗವಂತನ ಸ್ವರೂಪ, ಸ್ವಭಾವ, ಗುಣಗಳು, ಕ್ರಿಯೆಗಳು, ನಾಮ, ರೂಪ, ಲೀಲಾ ಎಲ್ಲ ಸ್ಮರಣ ಆಗಬಹುದು. रूप का वर्णन, गुण का वर्णन, ये सब भी संकीर्तन ही है. ನೋಡಿ, बुद्धिमान लोग वर्णन करके अपने बुद्धि को तदाकार करते हैं. ಬುದ್ಧಿವಂತರು ಭಗವಂತನನ್ನು ವರ್ಣಿಸಿ ತನ್ನ ಮನಸ್ಸು ಭಗವದಾಕಾರವೇ, ಭಗವದ್ ರೂಪವೇ ತಾಳುತ್ತದೆ. भगवान के सामने बैठकर पद का गान कर रहे हैं, नाम का गान कर रहे हैं, बोलते हैं तो उसमें क्रिया लग गई, उसमें मन लग गया और उसमें भाव बन गया कि हम भगवान के सामने गा रहे हैं. ಅದು ಭಗವಂತನ ಎದುರಾಗಿ ಹಾಡುತ್ತಾ ಇದ್ದರೆ ನಾನು ಭಗವಂತನ ಹತ್ತಿರವಾಗಿದ್ದೇನೆ ಎಂಬ ಭಾವದಿಂದ ಭಗವದ್ ಭಾವದಲ್ಲಿ ಮುಳುಗಿ ಹೋಗ್ತಾರೆ. ಪ್ರಪಂಚ ಭಾವ ಬಿಟ್ಟು ಹೋಗಬೇಕು, ಪ್ರಪಂಚ ಎಂಬ ಬುದ್ಧಿ ಹೋಗಬೇಕು. ಭಗವಂತ ಎಂಬ ಭಾವದಲ್ಲಿ ಮುಳುಗಿದಾಗ ಲೌಕಿಕ ಸಂಬಂಧ, ಲೌಕಿಕ ಪದಾರ್ಥಗಳು ಬಿಟ್ಟು ಹೋಗಬೇಕು. ಅದು ಉದ್ದೇಶ. उसमें मन लग गया और उसमें भाव बन गया कि हम भगवान के सामने गा रहे हैं और अर्थ का स्मरण करने से उसमें बुद्धि लग गई. इस प्रकार कलयुग में बुद्धिमान पुरुष वे संकीर्तन प्राय यज्ञ से भगवान में अपने मन को लगाते हैं. संकीर्तन वे ಒಂದು ಯಜ್ಞ, ನಾಮಸ್ಮರಣ ಯಜ್ಞ. ನಾಮಸ್ಮರಣವೂ ಯಜ್ಞವೇ, ಕಡೆಗಣಿಸಬೇಡಿ. ದೊಡ್ಡ ದೊಡ್ಡವರು ಪೀಠಾಧಿಪತಿಗಳು ಹೇಳುತ್ತಿದ್ದರು. ಪೂರಿ ಪೀಠಾಧಿಪತಿ ಹೇಳಿದ್ದೀನಲ್ಲ, ನಮ್ಮ ಗುರುಗಳಿಗೆ ಅಖಂಡಾನಂದ ಸ್ವಾಮೀಜಿ ಪೀಠಾಧಿಪತಿ ಜ್ಯೋತಿರ್ಮಠ ಶಂಕರಾಚಾರ್ಯರಿಂದ ಸನ್ಯಾಸ ತಗೊಂಡು ಇವರಿಗೆ ಮತ್ತೆ ಆಗ್ರಹದಿಂದ ನೀನು ಪೀಠಾಧಿಪತಿ ಆಗೋ ಅಂದರೆ ಅವ್ರು ಬಿಟ್ಟು ಹೋದರು. ಅವ್ರು ಸನ್ಯಾಸ ತೊಗೊಂಡು ಬಿಟ್ಟು ಮತ್ತೆ ಕಂಡು ಬಂದಾಗ, ಏಪ್ಪ ನೀವು ಅಲ್ಲೆಲ್ಲಿ ಓಡಾಡ್ತಾ ಇದ್ದೀವಿ, ಇಲ್ಲೇ ಇರು ಎಂದು ಹೇಳಿದರೆ ಅವರು ಕೆಲವು ದಿವಸ ಇದ್ದು ಮತ್ತೆ ಇಲ್ಲಿ ಹೋಗ್ತೀನಿ ಅಂತ ಹೋಗಿಬಿಟ್ರು, ಮತ್ತೆ ಬಂದೇ ಇಲ್ಲ.
ಅವರನ್ನು ಪೀಠಾಧಿಪತಿ ಆಗುವ ಇವರು ಪೀಠಾಧಿಪತಿಗೋಸ್ಕರ ಸನ್ಯಾಸ ಕೊಟ್ಟರೆ ಬಿಡಿ ಸನ್ಯಾಸಿ ಆಗಿಬಿಟ್ಟರು. ಇವರ ಗುರುಗಳು ಅಷ್ಟೇ, ಇವರ ಗುರುಗಳು ಉಡಿಯಾ ಬಾಬಾ, ಪೂರಿ ಶಂಕರಾಚಾರ್ಯ ಕೊಟ್ಟು, ನೋಡು ನಾನು ಸನ್ಯಾಸಕ್ಕೆ ಕೊಟ್ಟಿದ್ದು ಗೊತ್ತಾ, ನೀವು ಇದಕ್ಕೆ ಪೀಠಾಧಿಪತಿ ಆಗು ಎಂದು ಕೊಟ್ಟೆ. ಅವ್ರು ಸುಮ್ಮನೆ ಕೇಳಿದ್ರೆ ಅಲ್ಲಿ ಹೋಗ್ತೀನಿ ಎಂದು ಹೋಗಿಬಿಟ್ರು ಅಷ್ಟೇ. ಸುಮ್ಮನೆ ಪಾದಯಾತ್ರೆ ಮಾಡಿಕೊಂಡು ಎಲ್ಲೆಲ್ಲೋ ಹೋಗಿ ಎಲ್ಲೋ ಇದ್ದಾರಷ್ಟೇ, ಬಂದೇ ಇಲ್ಲ. ಅಂಥವರು ನಾಮಸ್ಮರಣೆನೇ ಪ್ರಚಾರ ಮಾಡಿದ್ದಾರೆ. ಅವರು ನಾಮಸ್ಮರಣೆನೇ ಮಾಡುತ್ತಿದ್ದಾರೆ, ಶಂಕರಾಚಾರ್ಯರೇ ಆದರೆ ನಾಮಸ್ಮರಣೆ ಮಾಡುತ್ತಿದ್ದರು. ಪೀಠ ಬಿಟ್ಟು ಬಿಡಿ ಸನ್ಯಾಸಿ ಆಗಿಬಿಟ್ರು, ಅಲ್ಲೆಲ್ಲೋ ಓಡಾಡಿದ್ದಾರೆ ಅಷ್ಟೇ. ಆದ್ದರಿಂದ ನಾಮಸ್ಮರಣಕ್ಕೆ ಎಷ್ಟು ಮಹಿಮೆ ಇದೆ ನೋಡಿ, ಅಷ್ಟು ದೊಡ್ಡವರು. ನಾನಿದು ಒಂದು ಸಲ ಒಬ್ಬರಿಗೆ ತೋರಿಸಿದ್ದೀನಿ ಇಲ್ಲಿರುವವರಿಗೆ. ಅವರು ಆಶ್ಚರ್ಯ ಪಡ್ಕೊಂಡು ಅಷ್ಟು ದೊಡ್ಡ ಶಂಕರಾಚಾರ್ಯರು ನಾಮಸ್ಮರಣ ಹೇಳ್ತಾ ಇದ್ದಾರೆ. ಇವರು ಅಂದ್ಕೊಳ್ತಾರೆ ನಾಮಸ್ಮರಣ ಏನು ಗೊತ್ತಿಲ್ಲದ ಲೌಕಿಕರಿಗೋಸ್ಕರ ಏನಂತ. ನಾವು ಪಂಡಿತರು ವೇದಾಂತಿಗಳು ಎಂದು. ಅವರು ವೇದಾಂತಿಗಳಲ್ಲ, ಪಂಡಿತರಲ್ಲ, ಅವರು ಬ್ರಾಹ್ಮಣರು, ಸನ್ಯಾಸಿ. ಶಂಕರಾಚಾರ್ಯನೇ ನಾಮಸ್ಮರಣ ಮಾಡ್ತಾನೆ ನೋಡಿ. ಎಲ್ಲ ಬಿಟ್ಟು ನಾಮಸ್ಮರಣೆ ಇದೇ ಮಾಡಿಸ್ತಾನೆ, ಮಾಡ್ತಾನೆ, ಇನ್ನೊಬ್ಬರಿಗೆ ಇದೇ ಮಾಡಿಸ್ತಾನೆ ಅಷ್ಟೇ. ಆದ್ದರಿಂದ ನಾಮಸ್ಮರಣವನ್ನು ಕಡೆಗಣಿಸಬೇಡಿ, ಅದರಲ್ಲಿ ಎಲ್ಲ ಶಕ್ತಿ ಇದೆ, ಅದ್ಭುತವಾದ ಶಕ್ತಿ. ಧ್ಯೇಯಂ ಸದಾ ಪರಿಭವಗ್ನಮಭೀಷ್ಟದೋಹಂ ತೀರ್ಥಾಸ್ಮದಂ ಶಿವವಿರಂಚಿನುತಂ ಶರಣ್ಯಂ ಭೃತ್ಯಾರ್ತಿಹಂ ಪ್ರಣತಪಾಲಭವಾಬ್ಧಿಪೋತಂ ವಂದೇ ಮಹಾಪುರುಷತೆ ಚರಣಾರವಿಂದಂ. ಈ ಶ್ಲೋಕ ಇದೆಲ್ಲೋ ಕೇಳಿದ್ದೀನಿ ನಾನು. 2 ಶ್ಲೋಕಗಳಿವೆ. ಪಲ್ಲವಿ ಹೇಳ್ತಾರೆ ನೋಡಿ, ಹಾಡು ಕೊಳಗೆ ವಂದೇ ಮಹಾಪುರುಷ ತೇ ಚರಣಾರವಿಂದಂ, ವಂದೇ ಮಹಾಪುರುಷ ತೇ ಚರಣಾರವಿಂದಂ. ಪೆನ್ನೆಲ್ಲಿಟ್ಟೆ? ಪೆನ್ನೇ ಇಲ್ಲ. ಇಲ್ಲೇ ಇದೆ. ವಂದೇ ಮಹಾಪುರುಷ ತೇ ಚರಣಾರವಿಂದಂ. ಅದು ಹಾಡು ಹಾಡ್ತಾ ಇದೆ. ಒಂದೇ ಮಹಾಪುರುಷ ಯಾರು? ಪರಮಾತ್ಮ. ಹೀಗೆ ನಾಮಸ್ಮರಣ ಅದು ಮಾಡೋದು, ಭಗವಂತನ ಸ್ಮರಣ. ಪರಮಾತ್ಮನೇ, ಮಹಾಪುರುಷನೇ, ನಿಮ್ಮ ಚರಣಗಳಿಗೆ, ಚರಣಾರವಿಂದ, ಚರಣ ಕಮಲಗಳಿಗೆ ನಮ್ಮ ನಮಸ್ಕಾರ. ಸಿ ಜೋ ಏಕ್ ಶರೀರ್ ಮೇ ಏಕ್ ಸ್ಥಾನ और एक काल में बंधा हुआ है तो वो पुरुष है. ಸಿ ಒಂದು ದೇಶ, ಒಂದು ಕಾಲ, ಒಂದು ಮನುಷ್ಯನಾಗಿದ್ದರೆ ಅವರು ಪುರುಷ ಹೇಳ್ತೀವಿ. ಮಹಾಪುರುಷ ಅಂದರೆ ಇಡೀ ಬ್ರಹ್ಮಾಂಡವೇ, ಅದರಲ್ಲಿ ನಾವು ನೀವು ಸೇರಿಕೊಂಡಿದ್ವಿ. ಇಡೀ ಬ್ರಹ್ಮಾಂಡವೇ ಮಹಾಪುರುಷ ಅಂದರೆ ಇಡೀ ವಿರಾಟ್ ಪುರುಷ, ವಿಶ್ವರೂಪ. ಅದರಲ್ಲಿ ನಾವು ನೀವು ಎಲ್ಲರೂ ಪ್ರಪಂಚವೆಲ್ಲ ಸೇರಿಕೊಂಡಿದೆ. ಮುಕ್ತ है और महापुरुष तो महापुरुष हम तुम्हारे चरण कमल की ವಂದನಾ करते हैं. ಸದಾ ಧ್ಯೇಯಂ, ಭಗವಂತನ ಚರಣಗಳು ನಿರಂತರವಾಗಿ ಧ್ಯಾನ ಮಾಡತಕ್ಕವು. ಪರಿಭವಗ್ನಂ, ಸದಾ परिभवग्नम, जो इंद्रिय से, कुटुंब से, विषय वासना से अपने पराजय हो गई है, अपने परिवार से मनुष्य को हार कर रहना पड़ता है. पत्नी भाई बेटे से हार नहीं मानोगे तो घर में नहीं रह सकते. चेले से हार न मानो तो गुरु के साथ न रहे. ये संसार की स्थिति है कि परिभव ही परिभव, हार ही हार यही है. परिभवग्नम, ಪರಿಭವ ಅಂದರೆ ಎಲ್ಲಿ ಹೋದರೂ ನಾವು ಸೋತು ಹೋಗ್ತೀವಿ ಅಲ್ಲವೇ? ಎಲ್ಲಿ ಹೋದರೂ ನಾವು ಸೋತು ಹೋಗುವುದು. ಇನ್ನೇನಾಗ್ತಾ ಇದೆ? ಪರಾಭವಕ್ಕೆ ಏನು ಹೇಳ್ತಾರಪ್ಪ? ಸೋತು ಹೋಗೋದು ಹೇಳ್ತಾರೆ. ಪ್ರತಿ ಘಟನೆಗಳಲ್ಲಿ ನಾವು ಅಂದ್ಕೊಂಡಿದ್ದು ಆಗಲ್ಲ, ನಮ್ಮ ಸಂಕಲ್ಪ ನಡೆಯೋದೇ ಅಲ್ಲ. ನಾವು ಏನು ಅಂದ್ಕೊಳ್ತೀವೋ ಅದು ಆಗೋದೇ ಅಲ್ಲ, ಹೆಜ್ಜೆ ಆಗುವುದೇ ಅಲ್ಲ. ಇದು ನಡೆಯುತ್ತಾ ಇದೆ. ಭಗವಂತನಿಗೆ ಶರಣು ಹೊಕ್ಕಿದ್ದರೆ ಆ ಚಿಂತ ಇಲ್ಲ. ಸೋತು ಹೋದರೂ ಅದು ನಮಗೇನು ಲೆಕ್ಕ ಅಲ್ಲ. ಪರಿಭವಗ್ನಂ, ನಮ್ಮ ಸೋಲನ್ನು ನಮ್ಮ ಮನಸ್ಸುಗೂ ಅಂಟದಂತೆ ಮಾಡಿಬಿಡ್ತಾನೆ ಭಗವಂತ. ಧ್ಯೇಯಂ ಸದಾ ಪರಿಭವಗ್ನಮಭೀಷ್ಟದೋಹಂ, ಬೇಕಾಗಿದ್ದೆಲ್ಲ ಮಾಡಿಕೊಡ್ತಾನೆ ಅಂತ ಪರಮಾತ್ಮ. तीर्थास्पदम बड़ी मार कबीर की चित से दिया उतार अभीष्ट दो हम. ये चरण कमल, ये चरण केवल हार से बचाने वाले ही नहीं, जो चाहोगे सो देगे. ಯಾವುದು ಬೇಕೋ ಅದು ಕೊಡ್ತದೆ. ಕಲ್ಪವೃಕ್ಷ ಹಾಗೆ. कामधेनु के पाप से चाहो सो धूलो, ऐसे ही भगवान तीर्थास्पदम, ಚರಣಾರವಿಂದ ಪವಿತ್ರ है. ಗಂಗಾ ಆದಿ ನದಿಯ, ಗಂಗಾ ನದಿಗಳು ಎಷ್ಟು
ತೀರ್ಥರೂಪವಾಗಿಯೋ ಪರಮಾತ್ಮ ಚರಣ ಒಂದು ಪುಣ್ಯಕ್ಷೇತ್ರ. ಒಂದು ಪುಣ್ಯಕ್ಷೇತ್ರಗಳು, ತೀರ್ಥಗಳು ಅಂದ್ರೇನು? ನದಿಗಳು ತೀರ್ಥ. ಅಷ್ಟು ಭಗವಂತನ ಚರಣ ತೀರ್ಥ ಅಂಥದ್ದು, ಪವಿತ್ರವಾದದ್ದು. ಶಿವ ವಿರಿಂಚಿನು ತಂ, ಬ್ರಹ್ಮದೇವ. ವಿರಂಚಿ ಅಂದರೆ ವಿರಿಂಚಿ ಅಂದರೆ ಬ್ರಹ್ಮದೇವ. ಶಿವ ಬ್ರಹ್ಮದೇವಾದಿಗಳು ಸ್ತೋತ್ರ ಮಾಡಿದ್ದಾರೆ ಅಂತ ಪರಮಾತ್ಮ. ಶರಣ್ಯಂ, ಎಲ್ಲರಿಗೆ ಶರಣು ಹೊಕ್ಕತಕ್ಕವನು. उसके शरण ग्रहण करेंगे कि वो हमारी रक्षा करने के लिए तैयार होंगे. भृत्यार्ति हम, ಭೃತ್ಯ ಅಂದರೆ ಸೇವಕರು. ನಾವು ಶರಣು ಹೊಕ್ಕಿರುವ ಸೇವಕರ ದುಃಖವನ್ನು ಭಗವಂತನೇ ನಾಶ ಮಾಡ್ತಾನೆ. ಭೃತ್ಯಾರ್ತಿಹಂ ಭವಾಬ್ಧಿಪೋತಂ, ಸಂಸಾರ ಸಾಗರಕ್ಕೆ ದೋಣಿ ಹೇಳ್ತಾರೆ, ದಾಟುವುದಕ್ಕೆ ದೋಣಿ. ದೋಣೇನಾ ದೋಣಿಯ? ನೀ ಹೇಳಬೇಕಾ? ಓಕೆ, ದೋಣಿ. यह आत्म सुखात्मक है क्योंकि इसमें बाहर का सहारा नहीं है. ಇದರಲ್ಲಿ ಆತ್ಮಾನಂದವೇ ಇದೆ. ಶ್ಲೋಕ ಏನು? ಧ್ಯೇಯಂ ಸದಾ ಪರಿಭವಗ್ನಮಭೀಷ್ಟದೋಹಂ ತೀರ್ಥಾಸ್ಪದಂ ಶಿವವಿರಿಂಚಿನು ತಂ ಶರಣ್ಯಂ ಭೃತ್ಯಾರ್ತಿಹಂ ಪ್ರಣತಪಾಲಭವಾಬ್ಧಿಪೋತಂ ವಂದೇ ಮಹಾಪುರುಷತೆ ಚರಣಾರವಿಂದಂ. ಇದು ಭಗವಂತನ ಚರಣ. ಈಗ ಮುಂದಿನ ಶ್ಲೋಕ ನೋಡಿ. ತ್ಯಕ್ತ್ವಾ ಸುದುಸ್ತ್ಯಜ ಸುರೇಪ್ಸಿತ ರಾಜ್ಯಲಕ್ಷ್ಮೀ. ರಾಜ್ಯಲಕ್ಷ್ಮಿಯನ್ನು ಬಿಟ್ಟು ಸುರೇಪ್ಸಿತ, ದೇವರು ಬೇಡಿಕೊಳ್ತಾರೆ, ದೇವರಿಗೂ ಇಷ್ಟವಾಗುತ್ತದೆ ಅಂಥ ರಾಜ್ಯಲಕ್ಷ್ಮಿಯನ್ನೇ ಬಿಟ್ಟು ಧರ್ಮಿಷ್ಠ ಆರ್ಯವಚಸಾಯ ಯದಗಾದರಣ್ಯಂ ಮಾಯಾಮೃಗಂ ದಯಿತಯೇಪ್ಸಿತಮನ್ವಧಾವತ್ ವಂದೇ ಮಹಾಪುರುಷತೆ ಚರಣಾರವಿಂದಂ. ಇದು ಯಾರಪ್ಪ? ರಾಮಚಂದ್ರನ ದಯನು, ರಾಮಚಂದ್ರನ ಕಥಾ. ಇದು ಯಾರ್ದು? ನಮ್ಮ ಗುರುಗಳೇನು ಹೇಳ್ತಾನೆ ಇಲ್ಲವೇ? ತನ್ನ ರಾಜ್ಯವನ್ನು ಬಿಟ್ಟು ಬಿಡ್ತಾನೆ, ಧರ್ಮಿಷ್ಠನಾಗ್ತಾನೆ. ಯದಗಾದರಣ್ಯಂ, ತನ್ನ ಅಪ್ಪ ಆರ್ಯವಚಸ ಅಂದರೆ ತನ್ನ ಪೂಜ್ಯರು, ದೊಡ್ಡವರ ಆಜ್ಞೆ ಪಾಲನೆ ಮಾಡುವುದಕ್ಕೆ ರಾಜ್ಯವನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗ್ತಾನೆ. ಮಾಯಾಮೃಗವನ್ನು ಹಿಡಿಯುವಕ್ಕೆ ಹೋಗ್ತಾನೆ. ದಯಿತಯೇಪ್ಸಿತಮನ್ವಧಾವತ್, ತನ್ನ ಪತ್ನಿಗೆ ಇಷ್ಟವಾಯಿತು ಎಂದು ಆ ಮಾಯಾಮೃಗವನ್ನು ತರುವುದಕ್ಕೆ ಅದನ್ನು ಹಿಂಬಾಲಿಸಿ ಹೋಗ್ತಾನೆ. ಅಂದರೆ ತನ್ನ ಪ್ರಿಯಳಾದ ಸೀತೆಗೋಸ್ಕರ ಆ ಮಾಯಾಮೃಗವನ್ನು ಹಿಂಬಾಲಿಸ್ತಾ ಹೋದನು. ಸಾಕ್ಷಾತ್ ಪರಮಾತ್ಮ ಆಗಿ ಒಂದು ಮಾಯಾ ವಸ್ತು ಹಿಂದೆ ಓಡಿ ಹೋಗ್ತಾ ಇದ್ದಾನೆ ನೋಡಿ. ಇದು ಲೀಲಾರೂಪ ವಿಚಿತ್ರ ಅಲ್ಲವೇ? ಅಂಥ ಪರಮಾತ್ಮನಿಗೆ ನಮಸ್ಕಾರ. ಅಂದರೆ ರಾಮಚಂದ್ರನೇ ಈ ಶ್ಲೋಕ ಅಲ್ಲವೇ? ತ್ಯಕ್ತ್ವಾ ಸುದುಸ್ತ್ಯಜ ಸುರೇಪ್ಸಿತ ರಾಜ್ಯಲಕ್ಷ್ಮೀಂ ಧರ್ಮಿಷ್ಠ ಆರ್ಯವಚಸ ಯದಗಾದರಣ್ಯಂ ಮಾಯಾಮೃಗಂ ದಯಿತಯೇಪ್ಸುತಮನ್ವಧಾವತ್ ವಂದೇ ಮಹಾಪುರುಷತೆ ಚರಣಾರವಿಂದಂ. ಧ್ಯೇಯಂ ಸದಾ ಪರಿಭವಗ್ನಮಭೀಷ್ಟದೋಹಂ ತೀರ್ಥಾಸ್ಪದಂ ಶಿವವಿರಿಂಚಿನುತಂ ಶರಣ್ಯಂ ಭೃತ್ಯಾರ್ತಿಹಂ ಪ್ರಣತಪಾಲಭವಾಬ್ಧಿಪೋತಂ ವಂದೇ ಮಹಾಪುರುಷತೆ ಚರಣಾರವಿಂದಂ. ಏವಂ ಯುಗಾನುರೂಪಾಭ್ಯಾಂ ಭಗವಾನ್ ಯುಗವರ್ತಿಭಿಃ ಮನುಜೈರಿಜ್ಯತೆ ರಾಜನ್ ಶ್ರೇಯಸಾಮೀಶ್ವರೋ ಹರಿಃ. ಹೀಗೆ ಹೇಳ್ತಾ ಇದ್ದ. ಹೀಗೆ 4 ಯುಗಗಳಲ್ಲಿ ಒಂದು ಕೃತ, ಇದು ಕೃತ, ಇದು ತ್ರೇತ, ಇದು ದ್ವಾಪರ, ಇದಿಗೋ ಕಲಿ. ಹೀಗೆ 4 ಆಯಿತು. 4 ಯುಗಗಳಲ್ಲಿ ಭಗವಂತನನ್ನು ಪೂಜಿಸ್ತಾರೆ. ಕಲಿಯುಗದಲ್ಲಿ ಕೇವಲ ಕೀರ್ತನ ಅಲ್ಲ, ಯಾವುದೇ ಪದ್ಯವೂ ಹಾಡೇ, ಪದ್ಯ ಹಾಡುವುದು, ಅದು ಹಾಡುವುದೇ, ಕೀರ್ತನವೇ.
ಅದಕ್ಕೋಸ್ಕರ ಶಂಕರಾಚಾರ್ಯ ಸ್ತೋತ್ರಾವಳಿ ಇದೆ ನೋಡಿ, ಇಷ್ಟು ದಪ್ಪ ಪುಸ್ತಕ, ಎಲ್ಲ ಸ್ತೋತ್ರಗಳಿವೆ. ಅಪ್ಪ ಸೊಳ್ಳೆ ಎಲ್ಲಿ ಹೋದರೆ ಸೊಳ್ಳೆ ಮಾತ್ರ ಬಿಡಲ್ಲ. ಎಲ್ಲ ಸ್ತೋತ್ರಗಳು ವಿವಿಧ ದೇವತರದು, ರಾಮ, ಕೃಷ್ಣ, ಶಿವ, ವಿನಾಯಕ ಎಲ್ಲರದ್ದು ಸ್ತೋತ್ರಗಳನ್ನು ಮಾಡಿದ್ದಾರೆ ಶಂಕರಾಚಾರ್ಯ. ಸ್ತೋತ್ರಗಳು ಕೀರ್ತನ ರೂಪವೇ ಅಲ್ಲವೇ? ಒಂದೊಂದು ಸ್ತೋತ್ರನೂ ಕೀರ್ತನ ರೂಪವೇ ಆಗುತ್ತದೆ. ಏವಂ ಯುಗಾನುರೂಪಾಭ್ಯಾಂ ಭಗವಾನ್ ಯುಗವರ್ತಿಭಿ, ಆಯಾ ಯುಗಕ್ಕೆ ಅನುಗುಣವಾಗಿ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಆಯಾ ಯುಗದಲ್ಲಿ ಆಯಾ ರೂಪ ಬಗೆಯಾಗಿ ಆಯಾ ಯುಗದ ಜನರು ಮಾಡ್ತಾರೆ. ನಾವು ಕಲಿಯುಗದಲ್ಲಿದ್ದೇವೆ, ನಮ್ಮ ಕಲಿಯುಗಕ್ಕೆ ಅನುಗುಣವಾಗಿ ನಾವು ಮಾಡಬೇಕು. ಮನುಜೈರಿಜ್ಯತೆ ರಾಜನ್ ಶ್ರೇಯಸಾಮೀಶ್ವರೋ ಹರಿ ಕಲಿಂ ಸಭಾಜಯಂತ್ಯಾರ್ಯ ಗುಣಜ್ಞಾ ಸಾರಭಾಗಿನಃ. ಅಬ್ಬ, ಇನ್ನು ಮುಂದಿನ ಶ್ಲೋಕ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ ನೋಡಿ. ಅಪ್ ಕಲಿಯುಗಕ್ಕೆ ಪ್ರಶಂಸ. ಎಲ್ಲಿಯಾದರೂ ಕೆಟ್ಟವನ ಪ್ರಶಂಸೆ ಎಲ್ಲಿಯಾದರೂ ನೋಡಿದ್ದೀಯೇ? ಭಾರತ ದೇಶದಲ್ಲಿ ಅದೇ ನಡೆಯುತ್ತೆ. ಮುಸ್ಲಿಮರು, ಕ್ರಿಸ್ತ ಜನರ ಪ್ರಶಂಸನೆ ಹೆಚ್ಚು ನಡೆಯುತ್ತದೆ ಭಾರತ ದೇಶದಲ್ಲಿ. ಇಲ್ಲಿ ನೋಡಿ, ಕಲಿಯುಗಕ್ಕೆ ಪ್ರಶಂಸಾ. ಏತೇಷು ಯುಗೇಶು ಕಲಿರೇವ ಸರ್ವಶ್ರೇಷ್ಠ. ಈ ಎಲ್ಲ ಯುಗಗಳಲ್ಲಿ ಕಲಿಯುಗವೇ ಎಲ್ಲಕ್ಕಿಂತ, ಕಲಿಯುಗ ಅಂದರೆ ಕಾಲ, ಈ ಕಾಲವೇ ಎಲ್ಲಕ್ಕಿಂತ ಹೆಚ್ಚಿಂದು. ನಾವೆಲ್ಲರೂ ಯಾವ ಕಾಲದಲ್ಲಿ ಹುಟ್ಟಿದ್ದೀವಿ? ಅತ್ಯಂತ ಶ್ರೇಷ್ಠ ಕಾಲದಲ್ಲೇ ಹುಟ್ಟಿದ್ವಿ. ಬೇಜಾರು ಮಾಡಿಕೊಳ್ಳಬೇಡ, ಅಯ್ಯೋ ಕಲಿಯುಗ ಬಂತು. ಕಲಿಯುಗ ಒಳ್ಳೆಯದೇ ಆಯಿತು, ವಿಶೇಷ ಪುಣ್ಯದಿಂದಲೇ ಕಲಿಯುಗಕ್ಕೆ ಬಂದಿದ್ದೇವೆ, ಬೇಜಾರು ಮಾಡಿಕೊಳ್ಳಬೇಡ. ಕಲಿಯುಗ ಸೇ ಸಬ್ಸೆ ಬಡಿಯಾ ಯುಗ ಹೇ. ನೋಡಿ, ಎಲ್ಲ ಯುಗಗಳಲ್ಲಿ ಕಲಿಯುಗವೇ ಎಲ್ಲಕ್ಕಿಂತ ಹೆಚ್ಚಿನದು. ಏಕೆ? ಕಲಿಯುಗದಲ್ಲೇ ಆ ಲೋಟ ಪಾತ್ರಗಳು ಕೇಳಿಸ್ತದೆ, ಅದಕ್ಕೋಸ್ಕರ ಇದು ಕಲಿಯುಗ ಎಲ್ಲಕ್ಕಿಂತ ಶ್ರೇಷ್ಠ ಯುಗ. ಅವರು ಬೇರೆ ಏನಿಲ್ಲ, ಅದಕ್ಕೇನು ಹೇಳ್ತಾರೆ, ಪಾತ್ರಗಳಿಂದ ಡಬ 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 ಶಬ್ದ ಮಾಡ್ತಾರೆ, ಅದಕ್ಕೋಸ್ಕರ ಕಲಿಯುಗ ಶ್ರೇಷ್ಠ. ಅವರಿಗೆ ಬೇರೆ ಏನಿದೆ? ಪಚ್ತಾನ ನಹಿ ಕಿ ಹಮ್ ಸತ್ಯುಗ ಮೇ ನಹಿ ಹುವೆ. ಅದರಿಂದ ಅಯ್ಯೋ ನಾವು ಕೃತಯುಗದಲ್ಲಿ ಹುಟ್ಟಲಿಲ್ಲವೇ ಎಂದು ಬೇಜಾರು ಮಾಡಿಕೊಳ್ಳಬೇಡಿ. ವೈಸೆ ಕೈ ಲೋಗೋಂಕೋ ಪಚ್ತಾನೆ ಕಿ ಆದತ್ ಹೋತಿ ಹೈ. ನೋಡಿ, ಜನರಿಗೆ ಅಯ್ಯೋ ಹಾಗೆ ಆಯಿತೆ, ಅಯ್ಯೋ ಹಾಗೆ ಆಯಿತೆ, ಹಾಗಿರಬಾರ್ದಿತ್ತೆ, ಈಗಿರಬಾರ್ದಿತ್ತೆ ಅಂತ ತುಂಬ ಜನರು ಪಶ್ಚಾತ್ತಾಪ ಮಾಡ್ಕೊಳ್ತಾರೆ. ಪಶ್ಚಾತ್ತಾಪ ಅಂದರೆ ಚಿಂತೆ, ಅಯ್ಯೋ ಹಾಗೆ ಆಯ್ಕೆ ಆಯ್ತು. ಎಷ್ಟೋ ಜನರಿಗೆ ಇದೊಂದು ಅಭ್ಯಾಸ ಆಗಿಬಿಡ್ತದೆ ಎಂದು ಗುರುಗಳು ಹೇಳ್ತಾ ಇದ್ದಾರೆ. ಎಷ್ಟೋ ಜನರದೊಂದು ಅಭ್ಯಾಸ ಮಾಡ್ಕೊಳ್ತಾರೆ. ಕಲಿಂ ಸಭಾಜಯಂತ್ಯಾರ್ಯ. ಆದರೆ ದೊಡ್ಡವರು, ಮಹನೀಯರು, ಋಷಿಗಳು ಕಲಿಯುಗವನ್ನು ಬಹಳ ಪ್ರಶಂಸೆ ಮಾಡ್ತಾರೆ. ಅವರಿಗೆ ಕಲಿಯುಗ ಅಂದರೆ ಇಷ್ಟ ಅಂತೆ, ಋಷಿಗಳಿಗೆ ಅಲ್ಲವೇ? ಕಲಿಂ ಸಭಾಜಯಂತ್ಯಾರ್ಯ ಗುಣಜ್ಞಾ ಸಾರಭಾಗಿನಃ ಯತ್ರ ಸಂಕೀರ್ತನೇನೈವ ಸರ್ವಸ್ವಾರ್ಥೋಭಿಲಪ್ಯತೆ. ಅದ್ಭುತವಾದ ಶ್ಲೋಕ. ನೋಡಿ, ವಿಷ್ಣು ಪುರಾಣ में एक प्रसंग है कि श्रेष्ठ कौन है, ಎಲ್ಲರಿಗಿಂತ ಶ್ರೇಷ್ಠ ಯಾವ ಯುಗ, ಅಲ್ಲಿ ಒಂದು ಸಂದರ್ಭ ಬರುತ್ತದೆ. ಉಸ್ಮೇ ಬತಾಯಾ ಗಯಾ ಕಿ ಎಲ್ಲರೂ ಮನುಷ್ಯರ ಜನ್ಮದಲ್ಲಿ ಯಾರು ಶ್ರೇಷ್ಠರು? ಸ್ತ್ರೀಯರು ಶ್ರೇಷ್ಠರು ಎಂದು ಹೇಳ್ತಾರೆ. ಸ್ತ್ರೀ ಸಬ್ಸೆ ಶ್ರೇಷ್ಠ ಹೈ. ಕ್ಯೂ ಬೋಲೆ ಕಿ ಧರ್ಮ ಪರೆ ಪುರುಷ ಅವರು ಉಸ್ಕಾ ಫಲ ಸ್ತ್ರೀ ಕೋ ಮಿಲ್ತಾ ಹೈ. ಇಲ್ಲಿ ನೋಡಿ, ಅಂದರೆ ಶಿಷ್ಯ ಗುರುಗಳ ಸೇವೆ ಮಾಡಿದ್ದರೆ ಗುರುಗಳು ಮಾಡಿರುವ ತಪಸ್ಸೆಲ್ಲ, ಆ ಪುಣ್ಯವೆಲ್ಲ ಶಿಷ್ಯನಿಗೆ ಬಂದುಬಿಡುತ್ತದೆ. ಸ್ತ್ರೀಗೆ ಅಷ್ಟೇ, ತನ್ನ ಕುಟುಂಬದಲ್ಲಿದ್ದು ಪತಿ ಸೇವೆ ಮಾಡಿದ್ದರೆ ಸಾಕು, ಅವರು ಮಾಡಿರುವ ಪುಣ್ಯಕರ್ಮಗಳೆಲ್ಲ ಇವರಿಗೆ ಅಂದರೆ ಏನು ಮಾಡದೆ ಸುಮ್ಮನೆ ಸೇವೆ ಮಾಡುವುದರಿಂದ ಆ ಫಲವನ್ನೆಲ್ಲ ಪಡ್ಕೊಳ್ಳುವುದು. ಅದರಿಂದ ಇವರು ಹೇಳ್ತಾರೇನು? ಸ್ತ್ರೀ ಶ್ರೇಷ್ಠ ಹೇ, ಸ್ತ್ರೀಯ ಶ್ರೇಷ್ಠರು ಇಲ್ಲಿ ಹೇಳ್ತಾರೆ. ಬಿನಾ ಕಿಯೇ ಕರಾಯೇ ಹಿ ಧರ್ಮ ಕಿ ಭಾಗಿನಿ ಹೋ ಜಾತಿ. ಏನು ಯಜ್ಞ ಪೂಜೆ ಏನು ಮಾಡದಿದ್ದರೂ ಆ ಯಜ್ಞ ಪೂಜೆದ ಫಲವೆಲ್ಲ ಬಂದು ಬಿಡ್ತದೆ. ಏನು ಮಾಡದೆ ಅದರಲ್ಲಿ ಆಸ್ತಿಯಲ್ಲಿ ಪಾಲು ಸಿಗ್ತಾ ಇದೆ ಅಂದರೆ ಏನು ಕಷ್ಟಪಡದೆ ಅದು ಹೆಚ್ಚಿನ ಲಾಭ ಅಲ್ಲವೇ? ಅದರಿಂದ ಅವರೇ ಅದೃಷ್ಟವಂತರಂತೆ. ತೋ ಯುಗ ಮೇ ಸಬ್ಸೆ ಶ್ರೇಷ್ಠ ಕೌನ್ ಹೈ. ಹಾಗೆ ಯುಗಗಳಲ್ಲಿ ಯಾರು ಹೆಚ್ಚಿನರು? ವೇದವ್ಯಾಸರನ್ನು ಕೇಳಿದರೆ ವಿಷ್ಣು ಪುರಾಣದಲ್ಲಿ ಈ ಕಥೆ ಬರುತ್ತದೆ, ಭಾಗವತದಲ್ಲಿಲ್ಲ, ವಿಷ್ಣು ಪುರಾಣದಲ್ಲಿದೆ. ಯುಗಗಳಲ್ಲಿ ಯಾವ ಯುಗ ಶ್ರೇಷ್ಠ ಎಂದು ಯಾರೋ ಕೆಲವರು ವೇದವ್ಯಾಸನನ್ನು ಕೇಳುವುದಕ್ಕೆ ಬರ್ತಾರೆ. ಬಂದಾಗ ವೇದವ್ಯಾಸ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದರು. ಆಯಿತು, ಅವರು ಸ್ನಾನ ಮಾಡಿ ಬರ್ತಾರಲ್ಲ, ನಂತರ ಕೇಳೋಣ ಎಂದು ಅವರಲ್ಲಿ ಕಾಯುತ್ತಾ ಇದ್ದಾರೆ. ಅವರು ನದಿಯಲ್ಲಿ ಮುಳುಗುತ್ತಾ ಎಲ್ಲರಿಗಿಂತ ಸ್ತ್ರೀಯರೇ ಶ್ರೇಷ್ಠರು ಎಂದು ಹೇಳಿ ಒಂದು ಸಲ ಮುಳುಗುತ್ತಾನೆ. ಮತ್ತೆ ಎದ್ದು ಯುಗಗಳಲ್ಲೆಲ್ಲ ಕಲಿಯುಗನೇ ಶ್ರೇಷ್ಠ ಎಂದು ಮತ್ತೆ ಮಾಡ್ತಾರೆ.
ವರ್ಣಗಳಲ್ಲೆಲ್ಲ ಶೂದ್ರನೇ ಶ್ರೇಷ್ಠ ಎಂದು ಮತ್ತೆ ಮಾಡಿ 3 ಸಲ ಮಾಡ್ತಾರೆ. ಮತ್ತೆ ಅದೇ 3 ಸಲ ಮತ್ತೆ 3 ಈ 3 ಮತ್ತೆ 3 ಇನ್ನೊಂದು ಸಲ ಮಾಡ್ತಾರೆ, 2 ಸಲ. ಆವಾಗ ಇವರು ಆಶ್ಚರ್ಯ ಪಟ್ಕೊಳ್ತಾರೆ, ಇದೇನಪ್ಪ ನಾವು ಈ ಪ್ರಶ್ನೆ ಕೇಳುವುದಕ್ಕೆ ಬಂದಿದ್ದೀವಿ, ಅವ್ರು ಅಲ್ಲೇ ಹೇಳಿಬಿಡ್ತಾ ಇದ್ದಾರೆ. ಎಲ್ಲ ಆದ ನಂತರ ಅವ್ರು ಹೇಳ್ತಾರೆ, ಆವಾಗ ಅವರು ಪ್ರಶ್ನೆ ಕೇಳ್ತಾರೆ, ನಾವು ಕೇಳಿದ್ದೇವೆ ಅದು ನಿಜವಾ ಅಂದರೆ ಹೌದು ಇದೆ, ಇದು ನಿಮಗೋಸ್ಕರನೇ ನಾನು ಹೇಳಿದ್ದೀನಿ. ಇವರು ಯಾವ ಪ್ರಶ್ನೆ ಕೇಳ್ತಾರೆ ಎಂದು ವೇದವ್ಯಾಸರಿಗೆ ಮೊದಲೇ ಗೊತ್ತಾಯಿತು. ಅದರಿಂದ ತಾನು ಮೊದಲೇ ತಾನು ಸ್ನಾನ ಮಾಡ್ತಾ ಅದು ಜೋರಾಗಿ ಹೇಳಿದೆ, ಇವರಿಗೆ ಕೇಳಿಸಬೇಕು, ಮೊದಲೇ ಹೇಳಿಬಿಟ್ಟ. ಅವರೇ ಪುಣ್ಯಾತ್ಮರು. युग में सबसे श्रेष्ठ कौन है? कलयुग है। क्यों? इसमें मनुष्य केवल जबानी जमा खर्च करता है, ಪರಮೇಶ್ವರ ಕೋ ಪ್ರಾಪ್ತ ಕರ್ಲೇತ. ಕೇವಲ ಬಾಯಿದಿಂದ ಹೇಳಿ ಮಾತ್ರ ಭಗವಂತನನ್ನು ಪಡ್ಕೊಳ್ತಾನೆ ಅಷ್ಟೇ. ಬಾಯಿದಿಂದ ಹೇಳಿದರೆ ಸಾಕು, ಭಗವಂತ ಭಗವಂತ ಎಂದು ಹೇಳಿದರೆ ಆಗಿಬಿಡ್ತದೆ, ಏನು ಮಾಡಬೇಕಾಗಿ. ಅಯ್ಯೋ ಇಷ್ಟು ಸುಲಭ? ಹೌದು, ಅಷ್ಟು ಸುಲಭ. ಜಬಾನಿ ಜಮಾ ಖರ್ಚು ಮಾನೆ ಭಗವನ್ ನಾಮ ಕಾ ನಾಮೋಚ್ಚಾರಣ. ಭಗವಂತನ ನಾಮೋಚ್ಚಾರಣ ಮಾಡಿದರೆ ಸಾಕು, ಕಲಿಯುಗದಲ್ಲಿ ಭಗವತ್ ಪ್ರಾಪ್ತಿಯಾಗ್ತದೆ. ಕಲಿಂ ಸಭಾಜಯಂತ್ಯಾರ್ಯ ಗುಣಜ್ಞಾಸಾರಭಾಗಿನಃ. ಶ್ರೇಷ್ಠ ಪುರುಷ ಕಲಿಯುಗ ಕಾ ಆದರ ಕರ್ತೆ ಹೇ. ದೊಡ್ಡವರು ಕಲಿಯುಗವನ್ನೇ ಹೆಚ್ಚು ಆಧರಿಸ್ತಾರಂತೆ ಋಷಿಗಳು. ಏಕೆ? ಪ್ರಶಂಸಾ ಕರ್ತೆ ಹೇ. ಕ್ಯೂ ಕರ್ತೆ ಹೇ ಭಾಯಿ? ಕ್ಯೂಂಕಿ वे कलियुग के गुण को जानते हैं. ಕಲಿಯುಗದಲ್ಲಿ ಏನು ಸದ್ಗುಣ ಇದೆಯೋ ಅವ್ರಿಗೆ ಗೊತ್ತು, ಅದಕ್ಕೋಸ್ಕರನೇ ಕಲಿಯುಗವನ್ನು ಪ್ರಶಂಸೆ ಮಾಡ್ತಾರೆ. ಭಗವಂತ ಸೃಷ್ಟಿ ಮಾಡಿರುವ ಯಾವ ಯುಗ ಕೆಟ್ಟದಲ್ಲ, ಭಗವಂತ ಸೃಷ್ಟಿ ಮಾಡಿರುವ ಯಾವ ಯುಗ ಕೆಟ್ಟದಲ್ಲ, ಯಾವ ಮನುಷ್ಯ ಯಾವ ಜಾತಿ ಕೆಟ್ಟದಲ್ಲ. ಏಕೆ? ಅವರವರಿಗೆ ಎಲ್ಲರೂ ಶ್ರೇಷ್ಠನೇ. ಹಾಗೆ ಕಲಿಯುಗದಲ್ಲಿ ಎಲ್ಲ ಯುಗಗಳಲ್ಲಿ ಕಲಿಯುಗವೂ ಶ್ರೇಷ್ಠವೇ, ಎಲ್ಲ ಜಾತಿಗಳಲ್ಲಿ ತಮ್ಮ ತಮ್ಮ ಜಾತಿ ಶ್ರೇಷ್ಠವೇ, ಯಾವುದು ಕೆಟ್ಟದಲ್ಲ. ಅದು ನೋಡಿ, ದೋಸ್ತೋ ಸಬ್ ಜಗ ರಹತೆ ಹೇ. ಅರೆ ಕಲಿಯುಗ ಮೇ ತೋ ಬಡೆ ಈಗ ಅನ್ನಿಸಿ, ಇದೇನಪ್ಪ ನೀವು ಕಲಿಯುಗದ ಶ್ರೇಷ್ಠ ಹೇಳ್ತಾ ಇದ್ದೀರಿ, ಕಲಿಯುಗದಲ್ಲಿ ಏನು ಜನರು ಏನು ಮಾಡ್ತಾರೆ ನೋಡಿ ಅಂದು. ಪ್ರತಿ ಯುಗದಲ್ಲಿ ಏನೋ ಒಂದು ಸ್ವಲ್ಪ ತಪ್ಪಿರುತ್ತದಪ್ಪ, ತಪ್ಪಿಲ್ಲದ ಯುಗ ಯಾವುದಿದೆ? ಕೃತಯುಗದಲ್ಲಿ ಎಲ್ಲ ಪೂರ್ಣವಾಗಿ ಶುದ್ಧವಾಗಿದೆಯೇನು? ಅಲ್ಲಿ ಕೆಲವು ತಪ್ಪುಗಳಿವೆ. ಪ್ರತಿ ಯುಗಕ್ಕೆ ತಮ್ಮ ತಮ್ಮ ದೋಷಗಳಿದ್ದೇ ಇವೆ, ಹಾಗೆ ಕಲಿಯುಗಕ್ಕೆ ಒಂದು ದೋಷ ಇದೆ. ಇರಲಿ, ದೋಷ ಇರುವ ಮಾತ್ರದಿಂದ ಪೂರ್ತಿ ಮನುಷ್ಯ ಕೆಟ್ಟವನಾಗ್ತಾನ? ಪ್ರತಿ ಮನುಷ್ಯರಲ್ಲಿ ಕೆಲವು ತಪ್ಪುಗಳಿರುತ್ತೆ, ಯುಗದಲ್ಲಿಯೂ ಕೆಲವು ತಪ್ಪುಗಳಿರುತ್ತವೆ. ಹಾಗೆ ಕಲಿಯುಗದಲ್ಲಿ ಕೆಲವು ದೋಷಗಳಿವೆ, ಅಷ್ಟು ಮಾತ್ರದಿಂದ ಕಲಿಯುಗ ಪೂರ್ತಿ ಕೆಟ್ಟವಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಕಲಿಯುಗ ಮೇ ಗುಣಕೋ ಜಾನ್ತೆ ಹೇ. ಅದರಿಂದ ಕಲಿಯುಗದಲ್ಲಿ ಸದ್ಗುಣವೇನೋ ಅವರಿಗೆ ಗೊತ್ತು, ಅದಕ್ಕೋಸ್ಕರ ಕಲಿಯುಗದನ್ನು ಅವ್ರು ನಿಂದೆ ಮಾಡಲಿಲ್ಲ. ಅರೆ ಕಲಿಯುಗ ಮೇ ತೋ ಬಡೆ ದೋಷ ತೋ ಸಬ್ ಜಗ ರಹತೆ ಹೇ. ದೋಷ ಎಲ್ಲ ಕಡೆ ಇರುತ್ತದೆ. ಕಾಮ್ ಲಾನೆ ವಾಲ ಅಪನಾ ಕಾಮ್ ಚಲಾತಾ ಹೇ. ತಪ್ಪಿದ್ದರೂ ತಮ್ಮ ಕೆಲಸ ಮಾಡಿಸ್ಕೊಳ್ತಾರೆ ಅಷ್ಟೇ. ಯಾರು ಹೇಗೆ ಇರಲಿ, ಅವರು ಹಾಗಿದ್ದಾನೆ ಇವರು ಹಾಗೆ ಇರಲಿ ಅಪ್ಪ, ಅವರು ಹೇಗಿದ್ದರೆ ಹಾಗೆ ಅವರಿಂದ ಕೆಲಸ ಮಾಡಿಸ್ಕೋ ಸಾಕು, ನಮ್ಮ ಕೆಲಸ ಆಗಲ್ಲ. ಯಾರು ಹೇಗಿದ್ದರೆ ನಮಗೆ ಯಾಕೆ ಇರಲಿ, ಹೇಗೆ ಇರಲಿ ಕೆಲಸ ಮಾಡಿಸ್ಕೋ ಅಷ್ಟೇ. ಇಲ್ಲಿ ನೋಡಿ, ಅದರಿಂದ ಕಾಮ್ ಲೇನೆ ವಾಲ ಅಪನಾ ಕಾಮ್ ಚಲಾತಾ ಹೇ ಕಿ ದೋಷೋಂ ಕಿ ಗಿಂತಿ ಕರ್ತಾ ಹೇ. ನೋಡಿ, ಕೆಲಸ ಮಾಡಿಕೊಳ್ಳೋರು ಅಯ್ಯೋ ಅಲ್ಲಿ ಹಾಗಿದೆ ಇಲ್ಲಿ ಹೀಗಿದೆ ಎಂದು ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ, ತನ್ನ ಕೆಲಸ ತಾನು ಮಾಡ್ಕೊಳ್ತಾನೆ, ತನ್ನ ಕೆಲಸ ತಾನು ಸಾಧಿಸ್ಕೊಳ್ಳಬೇಕು ಅಷ್ಟೇ. ಇರುತ್ತಾರೆ ಮನುಷ್ಯರು ಹೀಗೆ ಇರ್ತಾರೆ, ಏನೇ ಇರಲಿ ತನ್ನ ಕೆಲಸ ತಾನು ಮಾಡಿಸ್ಕೊ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಕಾಮ್ ಲೇನೆ ವಾಲ ಅಪನಾ ಕಾಮ್ ಚಲಾತಾ ಹೇ. ಕಾಮ್ ಲೇನೆ ವಾಲ ಅಪನಾ ಕಾಮ್ ಚಲಾತಾ ಹೇ ಕಿ ದೋಷೋಂ ಕಿ ಗಿಂತಿ ಕರ್ತಾ ಹೇ. ತಪ್ಪುಗಳು ಏನು ಹೇಳ್ತಾರೆ? ಎಣಿಸೋದಾ? ತಪ್ಪುಗಳು ಎಣಿಸುತ್ತಾ ಇಲ್ಲ. ಗಿಂತಿ ಅಂದರೆ ಎಣಿಸೋದಾ? ಓಕೆ, ಎಣಿಸ್ತಾನೆ. किसी सेठ से तुमको रुपया उधार लेने हो और उसके पास जाओ तो वो जांच करोगे कि यह शराब पीता है कि नहीं, कि तुम रुपया लेकर चले जाओगे. सो कलयुग में क्या क्या दोष है इसकी जांच करना काम नहीं है. ಸಾರಭಾಗಿನಃ. ಕಲಿಯುಗದಲ್ಲಿ ಏನು ತಪ್ಪುಗಳಿವೆ ಎಂದು ಹುಡುಕ್ತಾ ಇರಬೇಡಿ, ತಪ್ಪುಗಳಿರುತ್ತವೆ, ಇರಲಿ. ಇದರಲ್ಲಿ ಏನು ಗುಣವಿದೆ ನೋಡ್ಕೊ, ನಿಮ್ಮ ಕೆಲಸ ನೀವು ಮಾಡ್ಕೊ. ಏನು ಗುಣ ಇದೆ? ಹೆಚ್ಚು ಪೂಜಾ ಯಜ್ಞ ತಪಸ್ಸುಗಳು ಮಾಡದಿದ್ದರೂ ನಾಮಸ್ಮರಣದಿಂದ ಆಗುತ್ತದೆ, ಅಷ್ಟಿದೆ ಅಲ್ಲ, ಅದು ಮಾಡ್ಕೊ, ನೀವು ದಾಟಿ ಹೋಗು ಅಷ್ಟೇ. ಇರಲಿ, ಕಲಿಯುಗ ಹೀಗೆ ಇರ್ತದೆ. ನಿಮ್ಮ ಕೆಲಸ ಏನೋ ಮಾಡ್ಕೊ, ನಾಮಸ್ಮರಣ ಮಾಡ್ಕೊ, ದಾಟಿ ಹೋಗು, ಮುಗೀತಲ್ಲ. ಕಲಿಯುಗ ಇದ್ದರೆ ಏನು? ಅದೇ ಕೆಟ್ಟ ಕಲಿಯುಗದಲ್ಲಿ ಮೋಕ್ಷ ಸಿಕ್ಕುವಂತೆ ಆಯ್ತಲ್ಲ. ಕಲಿಯುಗ ಕೆಟ್ಟವಿದ್ದರೂ ಮೋಕ್ಷಕ್ಕೆ ಯಾವುದೋ ಒಂದು ದಾರಿ ಕೊಟ್ಟರಲ್ಲವೇ, ಸಾಕು, ಆ ದಾರಿ ಬಳಸ್ಕೊ ಹೋಗು. ಈ ದಾರಿ ಚೆನ್ನಾಗಿಲ್ಲ, ಇರಲಿ, ಇನ್ನೊಂದು ದಾರಿ ಚೆನ್ನಾಗಿದೆ ಅಲ್ಲವೇ, ಯಾವುದೇ ಒಂದಿದೆ ಅಲ್ಲವೇ,
ಹೇಗಾದರೂ ದಾಟಿ ಹೋಗುವುದು ದಾರಿ ಇದೆ, ಸಾಕು ದಾಟಿ ಹೋಗು ಅಷ್ಟೇ. ಅದು ಹೇಳ್ತಾ ಇದ್ದೆ. ಕಲಿಯುಗದಲ್ಲಿ ಕೃತಯುಗದಿಂದ ಹೋಲಿಸಿದ್ದರೆ ಹಾಗಿಲ್ಲ, ತ್ರೇತಾಯುಗದಿಂದ, ಕೃತಯುಗದಿಂದ, ದ್ವಾಪರ ಯುಗದಿಂದ ಹೋಲಿಸಿದ್ದರೆ ಆ ತರಹ ಇಲ್ಲ. ಬಟ್ ಇದಕ್ಕೆ ಇನ್ನೊಂದಿದೆ, ಇನ್ನೊಂದು ಯಾವುದೋ ಸದ್ಗುಣ ಇದೆ, ಅದನ್ನು ಬಳಸ್ಕೊ, ನಿಮ್ಮ ಕೆಲಸ ಮಾಡ್ಕೊ. ಅದರಿಂದ ಕಂಪ್ಲೇಂಟ್ ಮಾಡುವಕ್ಕಿಂತ ತಮ್ಮ ಕೆಲಸ ತಾನು ಮಾಡಿಕೊಳ್ಳುವುದೇ ಒಳ್ಳೆಯದು. ಯಶ್ ताहे कि नहीं तुम इधर, इसलिए कलयुग में क्या क्या दोष है इनकी जांच करना काम नहीं है. ಜಾಂಚ್ ಕರ್ನ ಅಂದರೆ ಹುಡುಕೋದು, ಹಾಗೇನು ಇದೇನು ಮಾಡಬೇಡ. ಸಾರಭಾಗಿನಃ, ಯಾವುದು ಒಳ್ಳೆಯದೋ ಅದರ ಮೇಲೆ ದೃಷ್ಟಿ ಇಟ್ಕೊ, ಬಳಸ್ಕೊ ಹೋಗು. ಉಸ್ಮೆ ಜೋ ಲಾಭ ಉಠಾನೆ ಕಿ ವಸ್ತು ಹೈ ವೋ ಲಾಭ ಉಠಾನ, ಯಾವದಿಂದ ನಮ್ಮ ಕೆಲಸ ಆಗುತ್ತದೆ ಅದು ಮಾಡ್ಕೊ ಅಷ್ಟೇ. ಜೋ ಗುಣಜ್ಞ ಲೋಗ ಹೈ ವೇ ಕಲಿಯುಗ ಮೇ ಸಾರ್ ಸಾರ್ ನಿಕಾಲ್ ಲೇತೆ ಹೈ. ಸದ್ಗುಣಗಳನ್ನು ಗೊತ್ತಿರುವವರು ಕಲಿಯುಗದಲ್ಲಿ ಎಲ್ಲಿ ಯಾವ ಸದ್ಗುಣ ಇದೆಯೋ ಅದು ಮಾತ್ರ ನೋಡ್ಕೊಳ್ತಾರೆ, ಮಿಕ್ಕದು ಬಿಟ್ಬಿಡ್ತಾರೆ. ಸಾರ್ ಸಾರ್ ಕ್ಯಾ ಹೈ, ಆ ಸದ್ಗುಣ ಯಾವುದು? ಯತ್ರ ಸಂಕೀರ್ತನೇನೈವ ಸರ್ವಸ್ವಾರ್ಥೋ ವಿಲಭ್ಯತೆ. ಕೇವಲ ಭಗವಂತನ ಸಂಕೀರ್ತನದಿಂದ ಭಗವತ್ ಪ್ರಾಪ್ತಿ ಆಗುತ್ತದೆ. ಇದಕ್ಕಿಂತ ದೊಡ್ಡ ಗುಣ ಏನು ಬೇಕಪ್ಪ? ಸದ್ಗುಣವಾಗಿದೆ ಅಲ್ಲವೇ? ಪೂರ್ವಕ ಏನು ಹೇಳ್ತಾರೆ? ಕಾಲದೋಷ, ದೇಶದೋಷ, ಕಾಲ ಶುಭ ಮುಹೂರ್ತವಿಲ್ಲ, ದೇಶ ಶುಭ ಮುಹೂರ್ತವಿಲ್ಲ, ಮಂತ್ರಗಳು ಸರಿಯಾಗಿಲ್ಲ, ಯಜ್ಞ ಮಾಡೋಣ ಅಂದರೆ ಒಳ್ಳೆಯ ತುಪ್ಪ ಸಿಗಲ್ಲ. ಇದೆಲ್ಲ ಏನು ಮಾಡಬೇಕಂದ್ರೆ ಇರಲಿ, ಏನೇ ಇರಲಿ, ನಾಮಸ್ಮರಣ ಒಂದಿದೆ ಅಲ್ಲ, ಅದು ಮಾಡ್ಕೊ, ಮಿಕ್ಕದು ಬಿಡು, ಪರವಾಗಿಲ್ಲ, ಮಾಡ್ಕೊ. ಇದು ಒಂದರಿಂದ ಆಗುತ್ತೆ. ಇಂಥದ್ದಿರುತ್ತದೆ ಎಂದು ಭಗವಂತನಿಗೆ ಗೊತ್ತು, ಅದಕ್ಕೋಸ್ಕರ ಇದೆಲ್ಲಕ್ಕೆ ಪರಿಹಾರಕ್ಕಾಗಿ ನಾಮಸ್ಮರಣ ಹೇಳಿಬಿಟ್ಟ ಅಷ್ಟೇ. ತಪ್ಪಿರಲಿ, ನಾಮಸ್ಮರಣ ಹೇಳು, ಆ ದೋಷಗಳೆಲ್ಲ ಬಿಡಿಸ್ಕೊ, ದಾಟಿ ಹೋಗು ಅಷ್ಟೇ. ನೋಡಿ, ಯತ್ರ ಸಂಕೀರ್ತನೇನೈವ ಸರ್ವಸ್ವಾರ್ಥೋಭಿಲಭ್ಯತೆ. ಭಗವತ್ ಸಂಕೀರ್ತನದಿಂದ ಸ್ವಾರ್ಥವು, ನಮಗೆ ಬೇಕಾಗಿರುವ ಸ್ವಾರ್ಥವೆಲ್ಲ ಸ್ವಾರ್ಥ ಅಂದರೆ ನಮಗೆ ಬೇಕಾಗಿರುವ ಎಲ್ಲ ಪುರುಷಾರ್ಥಗಳು, ಚತುರ್ವಿಧ ಪುರುಷಾರ್ಥಗಳು ಸಿಕ್ಕಿಬಿಡ್ತವೆ. यहाँ तो महाराज केवल संकीर्तन से ही स्वार्थ सिद्धि हो जाती है. ಧ್ಯಾನ ನ ಹೋ कोई बात नहीं, कोई ಯಜ್ಞ ಧ್ಯಾನವಿಲ್ಲವಾ ಪರವಾಗಿಲ್ಲ, ಯಜ್ಞ ಮಾಡೋಕ್ಕಾಗಲ್ಲವಾ ಪರವಾಗಿಲ್ಲ, ಪೂಜೆ ಮಾಡೋಕ್ಕಾಗಲ್ಲವಾ ಪರವಾಗಿಲ್ಲ, ಕೇವಲ ಸಂಕೀರ್ತನ ಮಾಡೋಕ್ಕಾಗ್ತದೆ, ಸಾಕು ಮಾಡ್ಕೊ ಅಷ್ಟೇ. ಅದು ಸರಿಯಾಗಿಲ್ಲ, ಇದು ಸರಿ, ಏನಪ್ಪ ಸರಿಯಾಗಿಲ್ಲ? ಇಲ್ಲೇನು ಪಾರಾಯಣ ಮಾಡೋಕ್ಕಾಗ್ತಾಯಿಲ್ಲ, ಆಯಿತು. ಯಜ್ಞ ಮಾಡೋಕ್ಕಾಗ್ತಾಯಿಲ್ಲ, ಪರವಾಗಿಲ್ಲ. ಇನ್ನು ತಪ ಮಾಡೋಕ್ಕಾಗಲ್ಲ, ಧ್ಯಾನ ಮಾಡೋಕ್ಕಾಗ್ತಾಯಿಲ್ಲ, ಇನ್ನೇನು ನಾಮಸ್ಮರಣ ಎಲ್ಲ ಅದು ಮಾಡು ಸಾಕು, ಅದು ಮಾಡಿ ಸಾಕು, ಆಯ್ತಲ್ಲ. ಇನ್ನೇನು ಯಾವುದು ಅವಕಾಶ ಕೊಟ್ಟರು ಅದು ಮಾಡಿಬಿಡು, ಮಿಕ್ಕದು ನಿಮಗೆ ಯಾಕೆ? ಧನ್ ಚಾಹಿಯೇ ಧನ್ ಮಿಲೇಗ. ಒಂದು ನಾಮಸ್ಮರಣದಿಂದ ಹಣ ಸಿಗ್ತದೆ, ವಿಷಯ ಭೋಗ ಸಿಗ್ತದೆ. ಧರ್ಮ ಚಾಹಿಯೇ, ಧರ್ಮ ಅಂದರೆ ಪುಣ್ಯ ಅಂದರೆ ಪುಣ್ಯ, ಯಾವುದು ಬೇಕಂದರೆ ಅದು. ಚತುರ್ವಿಧ ಪುರುಷಾರ್ಥವು ನಾಮಸ್ಮರಣದಿಂದಲೇ ಪಡ್ಕೊಳ್ಳೋದು, ಚತುರ್ವಿಧ ಪುರುಷಾರ್ಥ. और मोक्ष चाहिए तो मोक्ष मिलेगा. ಕೇವಲ ಸಂಕೀರ್ತನ ಸೇ ಹಿ ಈಶ್ವರ ಕಿ ಪ್ರಾಪ್ತಿ. ಏನು ಮಾಡದೇ ಇದ್ದರು ಕೇವಲ ನಾಮಸ್ಮರಣೆ ಒಂದೇ ಮಾಡು ಸಾಕು, ಸಿಕ್ಕಿಬಿಡ್ತದೆ. ಅದೊಂದೇ ಮಾಡು ಸಾಕು, ಮಿಕ್ಕದು ಯಾವುದು ಮಂತ್ರ ಪೂಜಾ ಮಾಡೋಕ್ಕಾಗಲ್ಲ, ಪರವಾಗಿಲ್ಲ, ಮಾಡಿದರೆ ಮಾಡು, ಮಾಡೋಕ್ಕಾಗದಿದ್ದರೆ ಬಿಡು, ನಾಮಸ್ಮರಣೆ ಒಂದೇ ಮಾಡು, ಸಿಕ್ಕಿಬಿಡ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ, ಅಬ್ಬಾ. ಸಂಕೀರ್ತನವೂ ಒಂದು ಸಾಧನವೇ, ಏಕಚಿಂತಪ್ಪ. ಸಂಕೀರ್ತನವನ್ನು, ನಾಮಸ್ಮರಣವನ್ನು ಕಡೆಗಣಿಸಬೇಡಿ. ಅದ್ಭುತವಾದ, ಎಲ್ಲಕ್ಕಿಂತ ಹೆಚ್ಚಿನ ಶಕ್ತಿ ಇದೆ ಅದಕ್ಕೆ. ಹೋಮಿಯೋಪತಿ ಔಷಧಿ ಎಷ್ಟಿರುತ್ತದೆ? ಇಷ್ಟೇ ಸಣ್ಣದು, 2 ಗೋಲಿ, ಇಷ್ಟೇ ಸಣ್ಣದು, ಬಾಯಿಯಲ್ಲಿ ಹಾಕ್ಕೊಂಡ್ರೆ ಏನಿಲ್ಲ. ಅದು ಆ ಔಷಧ ಈ ಔಷಧ ವ್ಯತ್ಯಾಸನೇ ಗೊತ್ತಾಗಲ್ಲ, ಎಲ್ಲ ಔಷಧ ಸಿಹಿಯಾಗಿರುತ್ತದೆ, ಆದರೆ ಅದು ನಿಮಗೆ ಕೆಲಸ ಮಾಡ್ತದೆ. ಇಷ್ಟೇ ಹಾಕೋ, ವಾಸಿ ಆಗ್ತದೆ. ಅದೇನಪ್ಪ ಅಂದರೆ ಮಾಡ್ತದೆ. ಔಷಧಿ ಪರಿಮಾಣ ನೋಡಬೇಡಿ, ಅದರ ಎಫೆಕ್ಟ್ ನೋಡು, ಪ್ರಭಾವ ನೋಡು, ಮಾಡ್ತದೆ. ಹಾಗೆ ಇದು ಅಷ್ಟೇ. संकीर्तन भी तो एक कर्म है. हाँ, कर्म तो है, लेकिन बिना ज्ञान के न होए. ऐसा कर्म है, ये भगवान का नाम है, ये भगवान का बोधक है, ऐसा जानकर ही तो संकीर्तन होगा ಅಷ್ಟೇ. ನಿಮಗೆ ಯಜ್ಞ ಮಾಡುವುದಕ್ಕೆ ಜ್ಞಾನ ಬೇಕು, ತಪಸ್ಸುಕ್ಕೆ ಬೇಕು, ಪೂಜೆಗೆ ಬೇಕು, ಏನೇನೋ ತಿಳಿದಿರಬೇಕು. ನಾಮಸ್ಮರಣಕ್ಕೆ ಒಂದೇ ಒಂದು, ಈ ನಾಮ ಭಗವಂತಂದು ಇಷ್ಟು ತಿಳಿದಿದ್ದರೆ ಸಾಕು, ಅದೊಂದೇ ಬೇಕು. ಈ ನಾಮ ಭಗವಂತಂದೇ, ಇದು ಭಗವಂತನ ನಾಮವೇ, ಇಷ್ಟೇ ಇದ್ದರೆ ಸಾಕು. ಈಗ ಈ ಜ್ಞಾನಕ್ಕಿಂತ ಹೆಚ್ಚಿನ ಜ್ಞಾನ ಬೇಕಾಗಿದೆ, ಇಷ್ಟೇ ಜ್ಞಾನ ಸಾಕು. और प्रेम नहीं होगा तो एक नाम को बारंबार कैसे लोगे. और जब लीला गुणगान करने में आनंद आवेगा तो ध्यान भी अपने आप ही लगे. ಅಂದರೆ
ಒಂದೇ ನಾಮಸ್ಮರಣ ಮಾಡ್ತಾ ಇದ್ದರೆ ಅದರಿಂದಲೇ ಧ್ಯಾನ ಆಗುತ್ತದೆ, ಅದರಲ್ಲೇ ಪೂಜೆ ಇದೆ, ಅದರಲ್ಲೇ ಧ್ಯಾನ ಇದೆ, ಅದರಲ್ಲೇ ಯಜ್ಞ ಇದೆ, ಎಲ್ಲ ಅದರಲ್ಲೇ ಇದೆ. ಒಂದು ಮಾಡಿದ್ದರೆ ಅದರಲ್ಲೇ ಯಜ್ಞ, ಅದರಲ್ಲೇ ಪೂಜಾ, ಅದರಲ್ಲೇ ಧ್ಯಾನ. ಅದೇ ನಾಮ ಮಾಡ್ತಾ ಮಾಡ್ತಾ ಮನಸ್ಸಲ್ಲೇ ಮುಳುಗುತ್ತದೆ, ಧ್ಯಾನವಾಯಿತಲ್ಲ, ತಪಸ್ಸಾಯಿತು. ಅದೇ ಪ್ರೀತಿಯಿಂದ ಮಾಡ್ತೀವಿ, ಅದೇ ಪೂಜೆ ಆಯಿತು. ಪೂಜೆದಲ್ಲಿ ಏನು ಮಾಡ್ತಾರೆ? ಅಕ್ಷತಾನ್ ಸಮರ್ಪಯಾಮಿ ಅಲ್ಲವೇ, ಇನ್ನೊಂದು ಸಮರ್ಪಯಾಮಿ, ಅದೇ ಭಗವಂತನಿಗೆ ನಾಮನೇ ಸ್ಮರಣ, ಅವರನ್ನೇ ಸ್ಮರಣ, ಅವರನ್ನೇ ಪೂಜೆ ಆಗಿಬಿಟ್ಟಿತು, ಯಜ್ಞ ಆಗಿಬಿಟ್ಟಿತು, ಎಲ್ಲ ಆಯಿತು. ನಾಮದಲ್ಲೇ ಯಜ್ಞ ಇದೆ, ನಾಮಸ್ಮರಣದಲ್ಲೇ ಪೂಜಾ ಇದೆ, ನಾಮಸ್ಮರಣದಲ್ಲೇ ತಪಸ್ಸಿದೆ, ನಾಮಸ್ಮರಣದಲ್ಲಿ ವೇದಾಧ್ಯಯನ ಆಗಿದೆ, ವೇದಾಧ್ಯಯನ ಮಾಡಿದ ಪುಣ್ಯ ಅದರಲ್ಲೇ ಬರ್ತದೆ, ಅದರಲ್ಲೇ ಎಲ್ಲ ಇದೆ. ಸ್ವಾರಥ ಸಕಲ ಜೀವಕ ಏಹ ಮನಕರ್ಮ ಬಚನ ರಾಮ ಪದನೇಹ. ಇದೊಂದೇ ಸಾಕು, ಭಗವಂತನ ಸ್ಮರಣ. ನಶ್ಯತಃ ಪರಮೋ ಲಾಭೋ ದೇಹಿನಾಂ ಭ್ರಮ್ಯತಾಮಿಹ ಯತೋ ಬಿಂದೇತ ಪರಮಾಂ ಶಾಂತಿಂ ನಶ್ಯತಿ ಸಂಸ್ಮೃತಿ. ಇದಕ್ಕಿಂತ ಈಗ ಒಳ್ಳೆಯ ಸಾಧನ ಪ್ರಪಂಚದಲ್ಲಿ ಸಿಗಲ್ಲ. ಇಷ್ಟು ಸರಳವಾದ, ಏನು ಕಷ್ಟವಿಲ್ಲದೆ ನೀವು ಕಾರ್ ಹತ್ತಿ, ಸ್ಕೂಟರ್ ಹತ್ತಿ, ನಡ್ಕೊಂಡು ಹೋಗಿ ವಾಕಿಂಗ್ ಮಾಡ್ತಾ ಮಾಡ್ತಾ ಹೇಳಬಹುದು, ವಾಕಿಂಗ್ ಮಾಡುತ್ತಾ ಹೇಳಬಹುದು. ಯಾರು ಅಡ್ಡಿ ಮಾಡ್ತಾರೆ? ವಾಕಿಂಗ್ ಮಾಡ್ತಾ ಹೇಳ್ತಾ ಹೋಗ್ಬೋದು. ಜನರೆಲ್ಲ ವಾಕಿಂಗ್ ಮಾತ್ರ ಮಾಡ್ತಾರಲ್ಲ ಈ ಕಾಲದಲ್ಲಿ, ಮಿಕ್ಕದು ಬಿಟ್ಟರು ವಾಕಿಂಗ್ ಮಾತ್ರ ಎಲ್ಲರೂ ಮಾಡ್ತಾರೆ ಅಲ್ಲವೇ? ವಾಕಿಂಗ್ ಮಾಡದೇ ಇರುವವರಿದ್ದಾರೆ. ಪೂರ್ವ ಕಾಲದಲ್ಲಿ ವಾಕಿಂಗ್ ಯಾರು ಯೋಚನೆ ಇಲ್ಲ, ಅದೇ ಆಗುತ್ತಿತ್ತು. ಈ ಕಾಲದಲ್ಲಿ ಎಲ್ಲರೂ ವಾಕಿಂಗ್ ವಾಕಿಂಗ್ ವಾಕಿಂಗ್, ಏಕೆಂದರೆ ಫ್ಯಾಷನ್ ಆಗಿಬಿಟ್ಟಿತ್ತಲ್ಲ. ನಾನು ದೊಡ್ಡವನೆಂದರೆ ತೋರಿಸ್ಕೊಳ್ಳೋದಕ್ಕೆ ವಾಕಿಂಗ್ ಮಾಡಬೇಕು, ಎಲ್ಲರೂ ವಾಕಿಂಗ್ ಮಾಡ್ತಾರೆ ಅಷ್ಟೇ. ಅದರ ಜೊತೆ ವಾಕಿಂಗ್ನಲ್ಲಿಯೂ ಮತ್ತು ಇನ್ನೇನೋ ಸಿನಿಮಾ ಹಾಡು ಕೇಳಿ ಅಥವಾ ಯಾರನ್ನು ಅದು ಟೈಮ್ ವೇಸ್ಟ್ ಮಾಡ್ತಾರೆ. ಆವಾಗಾದರೂ ಒಂದು ನಾಮಸ್ಮರಣ ಮಾಡಬಹುದೇ? ಬೇರೆದೇನು ಕೇಳೋಕ್ಕಾಗಲ್ಲ, ಪಕ್ಕ ಕಿಡ್ಪರೋದು, ಅದೊಂದೇ ನಾಮಸ್ಮರಣ ಮಾಡು ಸಾಕು. ಈಗ ಮತ್ತೆ ಬೇರೆ ಮಾಲಾ ಪೂಜಾ ಜಪ ಯಜ್ಞ ಯಾವುದು ಬೇಕಾಗಿಲ್ಲ. ಅದೇ ವಾಕಿಂಗ್ ಜೊತೆಗೆ ನಾಮಸ್ಮರಣ ಮಾಡಬೇಕು. ಯಥೋ ಬಿಂದೇತ ಪರಮಾಂ ಶಾಂತಿಂ. ಇದರಿಂದ ಪರಮಶಾಂತಿ, ಮೋಕ್ಷ ಸುಖವೇ ಸಿಕ್ಕುತ್ತದೆ, ಸಂಸಾರ ನಾಶವಾಗುತ್ತದೆ. ಒಂದು ನಾಮಕ್ಕೆ ಎಷ್ಟು ಶಕ್ತಿ ಇದೆ ನೋಡಿ. ಕೃತಾದಿಶು ಪ್ರಜಾರಾಜನ್ ಕಲಾವಿಚ್ಛಂತಿ ಸಂಭವಂ. ಈ ಶ್ಲೋಕ ಎಲ್ಲಿಯಾದರೂ ಕೇಳಿದ್ದೀರಾ? 38ನೇ ಶ್ಲೋಕ ನೋಡಿ. ಹಬ್ಬ ಕೃತಯುಗದಲ್ಲಿ ಹುಟ್ಟಿರುವ ಋಷಿಗಳು, ರಾಜರು, ದೊಡ್ಡ ದೊಡ್ಡ ಋಷಿಗಳು ತಪಸ್ಸು ಮಾಡಿ 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 ಭಗವತ್ ಪ್ರಾಪ್ತಿ ಆಗದಿದ್ದರೆ ಅಬ್ಬಾ, ಕಲಿಯುಗದಲ್ಲಿ ನಾಮಸ್ಮರಣದಿಂದಲೇ ಆಗುತ್ತದಂತೆ. ನಾವು ಇಷ್ಟು ತಪಸ್ಸು ಮಾಡಿದರೂ ಭಗವತ್ ಪ್ರಾಪ್ತಿ ಆಗ್ತಾ ಇಲ್ಲ, ನಾವು ಕಲಿಯುಗದಲ್ಲಿ ಹುಟ್ಟಿದ್ದರೆ ಎಷ್ಟು ಚೆನ್ನಾಗುತ್ತಿತ್ತೆ ಅಂದರು ಭಗವಂತನನ್ನು ಬೇಡ್ಕೊಳ್ತಾರಂತೆ. ಭಗವಂತನೇ ನಮಗೆ ಕಲಿಯುಗದಲ್ಲೇ ಜನ್ಮ ಹುಟ್ಟಲಿ, ನಾವು ಕಲಿಯುಗದಲ್ಲಿ ಹುಟ್ಟಿದ್ದರೆ ನಾಮಸ್ಮರಣ ಮಾಡ್ಕೊಳ್ತೀವಿ ಸಾಕು, ಇಷ್ಟೆಲ್ಲ ನಮಗೆ ಆಗುತ್ತಾ ಮಾಡಿದ್ದರು ಭಗವಂತ. ಅವರು ತಪಸ್ಸು ಮಾಡಿ ಬೇಡ್ಕೊಳ್ಳುವುದೇನೆಂದರೆ ನಮ್ಮ ಜನ್ಮ ಕಲಿಯುಗದಲ್ಲಿ ಆಗಲಿ. ಇನ್ನೇನಪ್ಪ, ಅವರು ಅಷ್ಟು ಕಷ್ಟಪಟ್ಟು ಮಾಡಿದರೆ ನಾವು ಅಲ್ಲೇ ಹುಟ್ಟಿದ್ದೀವಲ್ಲ, ಏನು ಕಷ್ಟ ಇಲ್ಲದೆ ನಾವೇ ಪುಣ್ಯಾತ್ಮರು. ಋಷಿಗಳಿಗಿಂತ ಹೆಚ್ಚಿನ ಪುಣ್ಯಾತ್ಮರು ನಾವು ಹುಟ್ಟಿದ್ದೀವಲ್ಲ ಕಲಿಯುಗದಲ್ಲಿ. ಇಲ್ಲಿ ನೋಡಿ, ಕೃತ ಆದೇಶ. ನಾನು ಕಲ್ಪಿಸ್ತಾ ಇಲ್ಲ, ಇಲ್ಲಿದ್ದದ್ದೇ ಹೇಳ್ತಾ ಇದ್ದೀನಿ. ಶ್ಲೋಕ ಮತ್ತೊಂದು ಸಲ ಹೇಳಲ್ಲ. ನಾನು ಕಲ್ಪಿಸ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದೀರೇನು? ನಾನು ಈಗ ಕೃತಾದಿಶು ಪ್ರಜಾರಾಜನ್. ರಾಜನ್, ರಾಜನೇ ನಿಮಿಚಕ್ರವರ್ತಿ. ರಾಜನ್ ಕೃತಾದಿಶು, ಕೃತಾದಿ ಯುಗಗಳಲ್ಲಿ ಕಲಾವು ಇಚ್ಛಂತಿ ಸಂಭವಂ. ಕಲಾವಿಚ್ಛಂತಿ ಸಂಭವಂ. ಸಂಧಿ ಮಾಡಿದರೆ ವಿಚ್ಛೇದ. ಕಲವು ಕಲಿಯುಗದಲ್ಲಿ, ಇಚ್ಛಂತಿ ಇಷ್ಟಪಡ್ಕೊಳ್ತಾರೆ, ಸಂಭವಂ ಜನ್ಮ ಪಡೆಯುವುದು. ಸಂಭವ ಅಂದರೆ ಜನ್ಮ. ಕಲಿಯುಗದಲ್ಲಿ ಹುಟ್ಟುವುದನ್ನು, ಸಂಭವ ಅಂದರೆ ಹುಟ್ಟುವುದು, ಕಲಿಯುಗದಲ್ಲಿ ಹುಟ್ಟುವುದನ್ನು ಇಷ್ಟಪಟ್ಕೊಳ್ತಾರೆ, ಬೇಡ್ಕೊಳ್ತಾರೆ. ಯಾರು? ಋಷಿಗಳು ಕೃತಯುಗದಲ್ಲಿ. ಕೃತಾದಿ ಯುಗಗಳಲ್ಲಿ ಅಯ್ಯೋ ನಾವು ಕಲಿಯುಗದಲ್ಲಿ ಹುಟ್ಟಿದರೆ ಎಷ್ಟು ಚೆನ್ನಾಗುತ್ತಿತ್ತು, ಬೇಡಿಕೊಂಡು ಕಲಿಯುಗದಲ್ಲಿ ಹುಟ್ಟುತ್ತಾರಂತೆ, ತಪಸ್ಸು ಮಾಡಿ ಪುಣ್ಯ ಮಾಡಿ. ನಾವು ಅದೆಲ್ಲ ಕಲಿಯುಗದಲ್ಲೇ ಹುಟ್ಟಿದ್ದೀವಲ್ಲವೇ, ಎಷ್ಟು ಪುಣ್ಯಾತ್ಮರು ನಮ್ಮದು. ಖಲು ಭವಿಷ್ಯಂತಿ ನಾರಾಯಣ ಪರಾಯಣ. ಕಲಿಯುಗದಲ್ಲಿ ಎಲ್ಲರೂ ಭಗವದ್ ಭಕ್ತರಾಗ್ತಾರೆ. ಏಕೆ? ಯಜ್ಞ ಪೂಜೆ ಯಾವುದು ಮಾಡೋಕ್ಕಾಗಲ್ಲ, ಒಂದೇ ನಾಮಸ್ಮರಣ ಮಾಡ್ತಾರೆ. ಕ್ವಚಿನ್ ಮಹಾರಾಜ ದ್ರವಿಡೇಶು ಚ ಭೂರಿಶಃ. ದ್ರವಿಡ ದೇಶದಲ್ಲಿ ಅಂದರೆ ಏನು? ತಮಿಳುನಾಡು. ತಾಮ್ರಪರ್ಣಿ ನದಿ ಯತ್ರ ಕೃತಮಾಲಾಪಯಸ್ವಿನಿ. ಇದು ಯಾವುದೋ ಒಂದು ಕಥಾ ಸಂದರ್ಭದಲ್ಲಿ ಹೇಳಿದ್ದು, ಆ ಶ್ಲೋಕ ಇಲ್ಲಿ ತಂದು ಹಾಕ್ತಾ ಇದ್ದಾರೆ. ದ್ರವಿಡ ದೇಶದಲ್ಲಿ ಭಕ್ತರು ಇರ್ತಾರಂತೆ. ತಾಮ್ರಪರ್ಣಿ ನದಿ, ಅಲ್ಲಿ ತಾಮ್ರಪರ್ಣಿ ನದಿ ಇದೆಯಾ? ಇರ್ಬೋದು, ತಮಿಳುನಾಡು, ನನಗೂ ಗೊತ್ತಿಲ್ಲ. ತಾಮ್ರಪರ್ಣಿ ನದಿ ಯತ್ರ, ತಾಮ್ರಪರ್ಣಿ ನದಿ ದಡದಲ್ಲಿ ಏನೋ ಪುಣ್ಯಕ್ಷೇತ್ರ. ಐ ಥಿಂಕ್ ಆ ಪುಣ್ಯಕ್ಷೇತ್ರ ಮಹಿಮಾ ಸಂದರ್ಭದಲ್ಲಿ ಹೇಳಿರುವ ಶ್ಲೋಕ ಅವರದು ತಂದು ಇಲ್ಲಿ ಹಾಕಿದ್ದಾರೆ. ಅದಕ್ಕೋಸ್ಕರ ಕ್ವಚಿನ್ ಮಹಾರಾಜ ದ್ರವಿಡೇಶು ಚ ಭೂರಿಶಃ ತಾಮ್ರಪರ್ಣಿ ನದಿ ತತ್ರ ಕೃತಮಾಲಾಪಯಸ್ವಿನಿ. ತಾಮ್ರಪರ್ಣಿ ನದಿ, ಕೃತಮಾಲಾ ನದಿ ಇದ್ದಂತೆ.
ಕೃತಮಾಲಾ, ಓ ತಾಮ್ರಪರ್ಣಿ ನದಿ, ಕೃತಮಾಲಾ ನದಿ, ಪಯಸ್ವಿನಿ ನದಿ. ಅವರ ತಮಿಳರವರೇನೋ ಸ್ಥಾನಿಕ ಹೆಸರುಗಳು ಏನೋ ತಮಿಳ ಹೆಸರುಗಳು ಹೇಗೆ ಬಿಡ್ತಾರೆ, ಇದು ಸಂಸ್ಕೃತ ಹೆಸರು. ತಾಮ್ರಪರ್ಣಿ ನದಿ ಯತ್ರ ಕೃತಮಾಲಾ, ಎಲ್ಲಿ ಕೃತಮಾಲಾ ಇರುತ್ತದೋ, ಪಯಸ್ವಿನಿ ನದಿ ಇರುತ್ತದೋ, ಕಾವೇರಿ ಚ ಮಹಾಪುರುಷ, ಕಾವೇರಿ ನದಿಯಲ್ಲಿರುತ್ತದೋ, ಮಹಾಪುಣ್ಯ, ಅತ್ಯಂತ ಪವಿತ್ರವಾದದ್ದು ಕಾವೇರಿ ನದಿ. ಪ್ರತೀಚಿ ಚ ಮಹಾನದಿ, ಪ್ರತೀಚಿ ಮಹಾನದಿ ಇದ್ದಂತೆ ಇನ್ನೊಂದು ಪ್ರತೀಚಿ ನದಿ, ಪ್ರತೀಚಿ ಉಲ್ಟಾ ಹರಿಯುತ್ತದೆ ನದಿ, ಮಹಾನದಿ ಉಲ್ಟಾ ಹರಿಯುತ್ತದಂತೆ. ಇದೆಲ್ಲ ಈ ಸೈಡ್ ಇದು ಪಶ್ಚಿಮಕ್ಕೆ ಹರಿಯುತ್ತದೆ. ಪಶ್ಚಿಮಕ್ಕೆ ಕರ್ನಾಟಕದಲ್ಲಿದೆಯಾ ಈ ಸೈಡ್ ಹರಿಯುವುದು? ಐ ಥಿಂಕ್ ಅಲ್ಲಿದೆ, ಗುಜರಾತ್ನಲ್ಲಿ ಅನ್ನಿಸ್ತದೆ. ತಪತಿ, ನರ್ಮದಾ ತಪತಿ ಈ ಸೈಡ್ ಹರಿಯುತ್ತದಲ್ಲ, ಅದಕ್ಕೆ ಉಪನದಿ ಆಗಬಹುದು ಮಹಾನದಿ. ಇದು ಉಲ್ಟಾ ಹರಿಯುತ್ತೆ. ಇವೆಲ್ಲವೂ ಈ ಸೈಡ್ ಆದರೆ ಅದೊಂದು ಮಾತ್ರ ಆ ಸೈಡ್. ಅಂದರೆ ಆ ಬೆಟ್ಟ ಆಗಿದೆ. ಅಮರಕಂಟಕ ಮಧ್ಯಪ್ರದೇಶನಲ್ಲಿ, ಮಿಕ್ಕದೆಲ್ಲ ಈ ದಕ್ಷಿಣಕ್ಕಿದ್ದರೆ ಅದೇನು ಉತ್ತರಕ್ಕೆ ಪೂರ್ವ ದಿಕ್ಕಕ್ಕೆ ನೋಡಿ, ಗೋದಾವರಿ ಕೃಷ್ಣ ಎಲ್ಲ ಈ ಸೈಡ್ ಬಗ್ಗಿದೆ, ಭೂಮಿ ಈ ಸೈಡ್ ಬಗ್ಗಿದೆ. ಆದರೆ ಅಮರಕಂಟಕನಲ್ಲಿ ಮಾತ್ರ ಭೂಮಿ ಆ ಸೈಡ್ ಬಗ್ಗಿದೆ, ಗುಜರಾತ್ನಲ್ಲಿ. ಅದರಿಂದ ಅಲ್ಲಿ ಹುಟ್ಟಿರುವ ನದಿ ಆ ಸೈಡ್ ಹೋಗ್ತದೆ, ನರ್ಮದಾ ನದಿ. ಮಿಕ್ಕದೆಲ್ಲ ಈ ಸೈಡ್ ಹೋದರೆ ನರ್ಮದಾ ಆ ಸೈಡ್ ಹೋಗ್ತದೆ. ನೋಡಿದ್ದೀರಾ, ನರ್ಮದಾ ಈ ಸೈಡ್ ಹರಿಯುತ್ತೆ, ಈ ಸೈಡ್ ಅಲ್ಲ. ಸೊ ಕಾವೇರಿ ಚ ಮಹಾಪುಣ್ಯ ಪ್ರತೀಚಿ, ಮಹಾನದಿ ಅಲ್ಲೇ ಇರ್ಬೋದು, ಅದಕ್ಕೇನಾದರೂ ಉಪನದಿ ಆಗಬಹುದು. ಏಪಿ ಬಂತಿ ಜಲಂ ತಾಸಾಂ ಮನುಜ ಮನುಜೇಶ್ವರ. ಈ ನದಿಗಳ ಇಷ್ಟತ್ತು ನದಿಗಳು ಹೇಳಿದ್ದೀವಿ ನೋಡಿ, ಯಾವುದು? ಇದೆಲ್ಲ ನದಿಗಳು. ತಾಮ್ರಪರ್ಣಿ, ಕೃತಮಾಲಾ, ಪಯಸ್ವಿನಿ, ಕಾವೇರಿ. ಕರ್ನಾಟಕ ಜನರು ಕಾವೇರಿ ನೀರು ಇಷ್ಟಪಡ್ತಾರ, ತುಂಗಾ ನೀರ? ಕಾವೇರಿ ನೀರು ಕುಡಿತಾರ, ತುಂಗಾ ಕುಡಿಯಲ್ಲ. ಹಾಂ, ತುಂಗಾನೇ ತುಂಗನೇ ಚೆನ್ನಾಗಿದೆ ನೀರು ಎಂದು ಹೇಳ್ತಾರೆ. ಈ ಕಾಲದಲ್ಲಿ ಎಲ್ಲ ನದಿಗಳು ಹಾಳಾಗಿಬಿಟ್ಟಿವೆ, ಯಾವ ನೀರು ಕುಡಿಯೋಕ್ಕಾಗಲ್ಲ. ಯಾವ ನೀರು ಕುಡಿಯೋಕ್ಕಾಗಲ್ಲ. ಹಾಗೆ ಮಾಡಿಬಿಟ್ರು ಎಲ್ಲವೂ. ಏನದು? ಪೊಲ್ಯೂಷನ್, ಪ್ರದೂಷಣ, ಕಾಲುಷ್ಯ ಮಾಡಿಬಿಟ್ರು. ಕಾವೇರಿ ಚ ಮಹಾಪುಣ್ಯ ಪ್ರತೀಚಿ ಚ ಮಹಾನದಿ ಏಪಿ ಬಂತಿ ಜಲಂ ತಾಸಾಂ ಮನುಜ. ಯಾರು ಈ ನದಿ ನೀರು ಕುಡಿಯುತ್ತಾರೋ ಈಗ ಅವರು ಮನುಷ್ಯರಲ್ಲ, ಅವರು ದೇವರೇ. ಪ್ರಾಯೋ ಭಕ್ತ ಭಗವತಿ ವಾಸುದೇವೆ. ಆ ನದಿ ನೀರು ಕುಡಿದರೆ ಸಾಕು ಭಕ್ತರಾಗಿಬಿಡ್ತಾರಂತೆ. ನದಿಗಷ್ಟು ಮಹಿಮೆ ನೋಡಿ. ನದಿ ನೀರು ಕುಡಿದರೆ ಸಾಕು ಭಕ್ತರಾಗಿಬಿಡ್ತಾರೆ, ಪುಣ್ಯಾತ್ಮರಾಗ್ತಾರೆ. ದೇವ ಋಷಿ ಭೂತಾಪ್ತ ನೃಣಾಂ ಪಿತॄಣಾಂ ನ ಕಿಂಕರೋ ನಾಯಂ ಋಣೀಚರಾಜನ್. ಸರ್ವಾತ್ಮನಾಯ ಶರಣಂ. ಅವರಿಗೆ ದೇವ ಋಷಿ ಮಿಕ್ಕ ಜನರೆಲ್ಲ ಬಿಟ್ಟು ಕೇವಲ ಭಗವಂತನಿಗೆ ಶರಣು ಹೊಕ್ಕುತ್ತಾರೆ. ಅವರಿಗೆ ಯಾರಿಗೆ ಋಣವಿರಲ್ಲ. ಅವರಿಗೆ ದೇವ ಋಣ, ಪಿತೃ ಋಣ, ಎಲ್ಲ ಋಣ ಹೋಗುತ್ತದೆ. ಕೇವಲ ಭಗವತ್ ಪ್ರಾಪ್ತೇ ಇರುತ್ತದೆ. ಯಾರಿ ಋಣ ಇಲ್ಲ. ದೇವ ಋಷಿ ಭೂತಾಪ್ತ ನೃಣಾಂ ಪಿತॄಣಾಂ ಚ ಕಿಂಕರ್ನ ಕಿಂಕರೋ ನಾಯಂ ಋಣೀಚ ರಾಜನ್. ನಾವು ಪೂರ್ವಜನ್ಮದಿಂದ ಎಲ್ಲರಿಗೆ ಋಣವಾಗಿದೆಯಲ್ಲ, ದೇವ ಋಣ, ಪಿತೃ ಋಣ, ಮನುಷ್ಯ ಋಣ, ತಾಯಿ ತಂದೆ ಋಣ, ಎಲ್ಲರ ಋಣ ಹೋಗುತ್ತದೆ. ಭಗವದ್ ಭಕ್ತರಾದರೆ ಎಲ್ಲ ಋಣ ಹೋಗುತ್ತದೆ ನೋಡಿ. ಜನರು ಹೇಳ್ತಾರೆ, ಅಯ್ಯೋ ಇವರೆಲ್ಲ ಋಣ ಇದಲ್ಲ, ಈ ಋಣ ತೀರಿಸುವುದಕ್ಕೆ ಮತ್ತೆ ಪುನರ್ಜನ್ಮ ಬಿಡಲ್ಲ. ಎಲ್ಲ ಋಣ ಬಿಡುತ್ತದೆ, ಭಗವದ್ ಭಕ್ತರಾದರೆ ಸಾಕು, ಎಲ್ಲ ಋಣ ಬಿಡುತ್ತದೆ. ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತಂ. ಸರ್ವಾತ್ಮನ ತನ್ನನ್ನು ತಾನು ಪೂರ್ತಿಯಾಗಿ ಭಗವಂತನಿಗೆ ಸಮರ್ಪಿಸಿಕೊಂಡರೆ ಎಲ್ಲ ಪಿತೃ ಋಣ, ತಾಯಿ ಋಣ, ತಂದೆ ಋಣ, ಎಲ್ಲರ ಋಣ ಬಿಡುತ್ತದೆ. ಇದು ಒಂದು ಮಾಡದೇ ಇದ್ದರೆ ಮಿಕ್ಕ ಯಾವುದೇ ಮಾಡೋ ಋಣ ಬಿಡಲ್ಲ. ಭಗವದ್ ಭಕ್ತಿಯಿಂದಲೇ ಋಣವೆಲ್ಲ ಬಿಡುತ್ತದೆ. ಇದು ನೋಡಿ ಚೆನ್ನಾಗಿದೆ ಶ್ಲೋಕ. ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ನಾಯಂ ಋಣೀಚ ರಾಜನ್. ಯಾವ ಋಣಿ ಆಗಲ್ಲ, ಒಂದೇ ಭಗವದ್ ಭಕ್ತಿಯಲ್ಲೇ ಆ ಋಣ ಬಿಡುತ್ತದೆ. ಲೌಕಿಕ ಜನರು ಅಮೆರಿಕಕ್ಕೆ ಹೋಗ್ತೀವಿ, ಹಣ ಸಂಪಾದಿಸ್ಕೊಳ್ತೀವಿ, ಇನ್ನೆಲ್ಲೋ ಹೋಗ್ತೀವಿ, ನೀವು ಎಷ್ಟೇ ಹಣ ಸಂಪಾದಿಸು ಋಣ ಬಿಡಲ್ಲ. ಆ ಋಣ ಇರುತ್ತದೆ ಪಾಪ. ಹಾಗೆ ಅವರಿಗೆ ಸೇವೆ ಮಾಡದೇ ಇದ್ದರೆ, ಭಗವದ್ ಭಕ್ತನಾದರೆ ಮಾತ್ರ ಋಣ ಬಿಡುತ್ತದೆ, ಎಲ್ಲ ಋಣ ಹೋಗುತ್ತದೆ. ಚೆನ್ನಾಗಿದೆ. ಸ್ವಪಾದ ಮೂಲಂ ಭಜತ ಪ್ರಿಯಸ್ಯ ತ್ಯಕ್ತ್ಯಾನ್ನಭಾವಸ್ಯ ಹರಿಪರೇಶಃ ವಿಕರ್ಮ ಯಚ್ಚೋತ್ಪತಿತಂ ಕಥಂಚಿದ್ಧುನೋತಿ ಸರ್ವಂ ಹೃದಯ ಸನ್ನಿವಿಷ್ಟಃ. ಹೀಗೆ ಭಗವಚ್ಚರಣವನ್ನೇ ನಂಬಿಕೊಂಡು ಅದೇ ಸ್ಮರಣ ಮಾಡುತ್ತಾ ಇರುವವನಿಗೆ ಸರ್ವ ಪಾಪಗಳು ನಾಶವಾಗಿ ಏನಾಗ್ತದೆ? ಭಗವತ್ ಪ್ರಾಪ್ತೇ ಆಗುತ್ತದೆ ಎಂದು ಹೇಳಿ ನವಯೋಗೀಶ್ವರರು ಅಲ್ಲವೇ 9 ಯೋಗೀಶ್ವರಲ್ಲಿ ಕೊನೆಯವನು ಕರಭಾಜನ ಹೇಳಿಬಿಟ್ಟು ಮುಗಿಸ್ತಾನೆ.
ಈಗ ಸ್ವಲ್ಪ ನಾರದ ಹೇಳುವುದಿದೆ, ಶುಕನದು ಒಂದೇ ಶ್ಲೋಕ, ಒಂದೋ ಎರಡೋ ಶ್ಲೋಕ ಇದೆ, ನಾರದಂದು ಸ್ವಲ್ಪ ಇದೆ. ನಾಳೆ ಮುಗಿಸಿಬಿಡೋಣ, ನಾಳೆ ಉದ್ಧವ ಗೀತಾ ಶುರು ಮಾಡೋಣ. ಸ್ವಲ್ಪ ಹೇಳಿಬಿಟ್ಟು ಇದು ನಾರದಂದು ಮುಗಿಸಿಬಿಟ್ಟು ಉದ್ಧವ ಗೀತಾ, ಸಾಕ್ಷಾತ್ ಶ್ರೀಕೃಷ್ಣನೇ ಅರ್ಜುನನಿಗೆ ಹೇಗೆ ಉಪದೇಶ ಮಾಡಿದ್ದನೋ ಕೊನೆಗೆ ಈಗ ಅವತಾರ ಉಪಸಂಹಾರ ಮಾಡುವ ಸಮಯ ಬಂದಿದೆ. ಎಲ್ಲಿ ಅವರು ಶಾಪ ಕೊಟ್ಟುಬಿಟ್ರು. ಶಾಪ ಕೊಟ್ಟ ನಂತರ ಇದು ನಡೆಯುತ್ತಾ, ಈಗ ಎಲ್ಲರಿಗೂ ಹೋಗೋದು ಟೈಮ್ ಬಂದಿದೆ ಹತ್ತಿರಕ್ಕೆ. ಈಗ ನಾಳೆನೋ ನಾಡಿದ್ದೋ ಯುದ್ಧ ತಮ್ಮನ್ನು ತಾವು ಹೊಡೆಯುತ್ತಾರೆ, ಜಗಳ ಮಾಡ್ಕೊಳ್ತಾರೆ, ನಮ್ಮ ಯದುವಂಶ ಎಲ್ಲ ನಾಶವಾಗಿ ಬಿಡ್ತದೆ. ಈಗಲೇ ಸ್ವಲ್ಪ ಸಮಯ ಇದೆ. ಈಗ ಕಲಿಕಾಲ ಭಯಂಕರವಾಗಿದೆ, ಅಪಶಕುನಗಳು ಬರುತ್ತಾ ಇದೆ, ಭೂಮಂಡಲಕ್ಕೆ ಏನಾಗ್ತದೋ ಗೊತ್ತಾಗ್ತಾ ಇಲ್ಲ ಎಂದು ಹೇಳ್ತಾನೆ. ಆವಾಗ ಉದ್ಧವ ಬಂದಾಗ ಉದ್ಧವನಿಗೆ ತಾನು ಹೇಳತಕ್ಕ ಉಪದೇಶವನ್ನೆಲ್ಲ ಹೇಳಿ ತಾನು ಶರೀರ ಬಿಟ್ಟುಬಿಡ್ತಾನೆ. ಇದು ಕೊನೆಯ ಸಮಯ ಬರ್ತದೆ. ಅದು ನಾಳೆ ಶುರು ಮಾಡೋಣ. ಉದ್ಧವ ಗೀತ ಕೆಲವು ದಿವಸ ನಡೆಯಿದೆ, ಯಾಕಂದರೆ ಸ್ವಲ್ಪ ದೊಡ್ಡದಿದೆ, 20 ಅಧ್ಯಾಯಗಳಿವೆ, ಕೆಲವು ದಿವಸ ಇದೆ. ಇದರಲ್ಲಿ ಅನೇಕ ಉಪದೇಶಗಳಿವೆ, ಎಲ್ಲ ಹೇಳ್ತಾರೆ. ಭಗವದ್ಗೀತಾ ಹೇಳಿದ್ದಷ್ಟು ಭಗವದ್ಗೀತಾ ಪುರಾಣಗಳು, ವೇದಗಳು, ಎಲ್ಲ ಉಪನಿಷತ್ತುಗಳು ಎಲ್ಲ ಸಾರ ಈ 20-30 ಅಧ್ಯಾಯಗಳಲ್ಲಿ. ಉದ್ಧವ ಗೀತದಲ್ಲಿ ಎಲ್ಲ ಶಾಸ್ತ್ರ, ಸಕಲ ಶಾಸ್ತ್ರ ಸಾರ ಶ್ರೀಕೃಷ್ಣನ ತನ್ನ ಬಾಯಿದಿಂದಲೇ ಉಪದೇಶ ಮಾಡಿಬಿಡು. ಎಲ್ಲ ಶಾಸ್ತ್ರಗಳು ಇದರಲ್ಲಿ ಬಂದು ಬಿಡ್ತಾರೆ. ಆಯಿತು, ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.